सिद्धेभ्यः ॐ नमः सिद्धेभ्यः ॐ नमः सिद्धेभ्यः ॐ शुद्धात्मने नमः नमो अरिहन्तानं नमो सिद्धाणं नमो आयर्याणं नमो उवज्झायाणं नमो लोये सव्वसाहूनम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनौघ प्रक्षालितसकलभूतलकलङ्का मुनिभिरूपासिततीर्था सरस्वती हर्तु नो दुरितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीपरमगुरवे नमः परम्पराचार्यगुरवे नमः सकलकलुषविध्वंसकं श्रेयसां परिवर्धकं धर्मसम्बन्धकं भव्यजीवमणप्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीसमयसारनामधेयम् अस्य मूलग्रन्थकर्तारः श्रीसर्वज्ञदेवा तदुत्तरग्रन्थकर्तारः श्रीगणधरदेवाः प्रतिगणधरदेवास्तेषां वचनानुसारम् आसाद्य आचार्य श्रीकुन्दकुन्दाचार्यदेव विरचितं श्रोतारः सावधानतया शृण्वन्तु मङ्गलं भगवान् वीरो मङ्गलं गौतमो गणि मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं नमः समयसाराय स्वानुभूत्या चकासते चित्स्वभावाय भावाय सर्वभावान्तरच्छिदे सर्वभावान्तरच्छिदे वन्दित्तु सौवसिद्धे ध्रुवमचलमनोवं गदिं पत्ते ओच्छामि समयपाहुड मिनमो सुद केवली भनिदं मिनमो सुद केवली भनिदं जय जिनेन्द्र ಸಮಯಸಾರ ಭಗವತ್ ಕುಂದಕುಂದಾಚಾರ್ಯ ದೇವರಿಂದ ವಿರಚಿತ ಸಮಯಸಾರ ಗ್ರಂಥದ ಅದ್ಯೋಪಾಂತ ಮೂಲಗಾಥೆ ಹಾಗೂ ಅರ್ಥಗಳ ಒಂದು ಪರಿಚಯಾತ್ಮಕವಾಗಿರತಕ್ಕಂತಹ ಈ ಸಂಚಿಕೆ ಪ್ರಾರಂಭಗೊಂಡಿದೆ. ಇವತ್ತು 17ನೇ ಸಂಚಿಕೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಈ 17ನೇ ಸಂಚಿಕೆಯಲ್ಲಿ ಈಗ 16 ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ ಕರ್ತ ಕರ್ಮ ಅಧಿಕಾರ ಮುಗಿದಿತ್ತು. ಇವತ್ತು 3ನೇ ಅಧಿಕಾರ ಪುಣ್ಯ ಪಾಪ ಅಧಿಕಾರ ಈ 17ನೇ ಸಂಚಿಕೆಯಲ್ಲಿ ನಾವು ಪ್ರಾರಂಭಿಸುವುದಿದೆ. ಪುಣ್ಯ ಪಾಪ ಅಧಿಕಾರದಲ್ಲಿ ಆಚಾರ್ಯ ಭಗವತ್ ಕುಂದಕುಂದಾಚಾರ್ಯರು ಶುಭಾಶುಭ ಕರ್ಮದ ಸ್ವಭಾವದ ವರ್ಣನೆಯನ್ನು ಮಾಡುವವರಿದ್ದಾರೆ. ಯಾಕಂದರೆ ಈಗಾಗಲೇ ಹಿಂದಿನ ಒಂದು ಅಧಿಕಾರದಲ್ಲಿ ಕರ್ತ ಕರ್ಮ ಅಧಿಕಾರದ ಕೊನೆಗೆ ಏನು ಮಾಡಿದ್ರು ಅಂತಂದ್ರೆ ಜೀವ ಯಾವುದೇ ಪ್ರಕಾರದ ಕರ್ತ ಮತ್ತು ಕರ್ಮ ಪರದ್ರವ್ಯಗಳ ಕುರಿತಾಗಿ ಇರೋದನೇ ಇಲ್ಲ, ಸ್ವಯಂ ತನ್ನ ಸ್ವಭಾವ ತನ್ನ ಪರಿಣಾಮಗಳ ಕರ್ತ ಕರ್ಮ ಇದ್ದಾನ ಹೊರತಾಗಿ ಪರದ್ರವ್ಯ ಪರಭಾವಗಳ ಕರ್ತೃತ್ವ ಹಾಗೂ ಕರ್ಮತ್ವ ಅವನಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹೇಳಿ ಬಂದಿದ್ದಾರೆ. ಹಾಗಾದರೆ ಶುಭಾಶುಭ ಕರ್ಮಗಳೇನು ನಡೀತಾ ಇದೆ, ಆ ಶುಭಾಶುಭ ಕರ್ಮಗಳ ಸ್ವಭಾವದ ವರ್ಣನೆಯನ್ನು ಇಲ್ಲಿ 145ನೇ ಗಾಥೆಯಿಂದ ಪ್ರಾರಂಭಿಸ್ತಾ ಇದ್ದಾರೆ. ಇದು ಪುಣ್ಯ ಪಾಪ ಅಧಿಕಾರದ ಮೊದಲನೇ ಗಾಥೆ ಇದೆ. ಈ ಗಾಥೆಯನ್ನು ಪಾಠ ಮಾಡೋಣ, ಇದರ ಅರ್ಥವನ್ನು ನಾವು ನೋಡೋಣ. ಕಮ್ಮಮ ಸುಹಂ ಕುಶಿಲಂ ಸುಹ ಕಮ್ಮಂ ಚಾವಿಜಾನಹ ಸುಶೀಲಂ ಕಹತಂ ಹೋದೆ ಸುಶೀಲಂ ಜಂ ಸಂಸಾರಂ ಪವೇಸೇದಿ. ಕನ್ನಡದಲ್ಲಿ ಅಶುಭ ಕರ್ಮ ಕುಶೀಲಮೇನ್ ಶುಭ ಕರ್ಮ ಸುಶೀಲವಿದೆಯೆಂದು ತಿಳಿದರೆ ಸುಶೀಲ ಹೇಗಾಗುವುದದು ಸಂಸಾರದೊಳು ಪ್ರವೇಶ ಮಾಡಿಸುತ್ತಿರುವುದು. ಬಹಳ ಸುಂದರವಾಗಿರತಕ್ಕಂಥ ಗಾಥೆ. ಏನು ಹೇಳಿದ್ರು? ಶುಭಾಶುಭ ಕರ್ಮದ ಸ್ವಭಾವಗಳನ್ನು ಹೇಳ್ತಾ ಇದ್ದಾರೆ. ಅಸುಹಂ ಕಮ್ಮಂ,
ಅಸುಹಂ ಕಮ್ಮಂ ಅಂದ್ರೆ ಅಶುಭ ಕರ್ಮವು, ಕುಶೀಲಂ ಕುಶೀಲವಿದೆ. ನೋಡಿ, ಕುಶೀಲ ಯಾವ್ದು ಹೇಳ್ತಾ ಇದ್ದಾರಂದ್ರೆ, ಯಾವ ಅಶುಭ ರೂಪದ ಪರಿಣಾಮ ಇದೆ, ಅಶುಭ ರೂಪದ ಕರ್ಮ ಇದೆ, ಅದು ಸ್ವಯಂ ಕುಶೀಲಿದೆ, ಕೆಡಕಿದೆ. ಕುಶೀಲ ಅಂದ್ರೆ ಕೆಡಕಿದೆ. ಅವಿಚ ಮತ್ತು ಸುಹಕಮ್ಮಂ ಶುಭ ಕರ್ಮವು ಸುಶೀಲವಿದೆ, ಒಳ್ಳೆಯದಿದೆ ಅಂತ ತಿಳ್ಕೊಂಡ, ಒಳ್ಳೆಯದಿದೆ ಎಂದು ಜಾನಹ ನೀವು ತಿಳಿಯುತ್ತೀರಿ. ನೋಡಿ, ಮುಂದೆ ಹೇಳ್ತಾ ಇದ್ದಾರೆ, ಈ ಮಾತು ಇನ್ನೂ ಬರೋದಿದೆ. ಅಶುಭ ಕರ್ಮ ಕೆಡಕದ, ಕುಶೀಲದ, ಶುಭ ಕರ್ಮ ಒಳ್ಳೆಯದದ, ಸುಶೀಲದ ಅಂತ ನೀವು ತಿಳಿತಾ ಇದ್ದೀರಿ. ಓಕೆ, ಸರಿ ಇದೆ ಇಲ್ಲಿ ತನಕ. ಜಂ ಸಂಸಾರಂ ಪವೇಸೇದಿ, ಯಾವುದು ಸಂಸಾರವನ್ನ ಅಥವಾ ಜೀವವನ್ನ ಸಂಸಾರದೊಳಗ ಪ್ರವೇಶ ಮಾಡಿಸ್ತದ, ತಂ ಅದು ಸುಶೀಲಂ ಕಹ ಹೋದಿ. ಆಹಾ, ಎಷ್ಟು ಸುಂದರವಾದಂಥ ಪ್ರಶ್ನೆ. ಯಾವ ಶುಭ ಮತ್ತು ಅಶುಭ ಕರ್ಮಗಳನ್ನ ಕುಶೀಲ ಮತ್ತು ಸುಶೀಲ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಜೀವವನ್ನ ನೀವು ತಿಳಿತಾ ಇದ್ದೀರಿ ಅಥವಾ ಹೇಳ್ತಾ ಇದ್ದೀರಿ, ಅದು ಜೀವವನ್ನ ಸಂಸಾರದೊಳಗೆ ಪ್ರವೇಶ ಮಾಡಿಸ್ತದ. ಸಂಸಾರದೊಳಗಂದ್ರೆ ದುಃಖದೊಳಗ. ಹಂಗಾದ್ರ ಸುಶೀಲ ಅಂತ ಹೇಗೆ ಹೇಳ್ತೀರಿ ಅದನ್ನ? ಯಾವುದು ಸಂಸಾರದೊಳಗೆ ನಮ್ಮನ್ನ ಪ್ರವೇಶ ಮಾಡಿಸ್ತದಲ್ಲ, ಅದು ಸುಶೀಲ ಹೇಗೆ ಆಗ್ಲಿಕ್ಕೆ ಸಾಧ್ಯದ? ಸಂಸಾರದೊಳಗೆ ಪ್ರವೇಶ ಮಾಡಿಸ್ತದ ಅಂತಂದ್ರೆ ದುಃಖದೊಳಗೆ ಪ್ರವೇಶ ಮಾಡಿಸ್ತದ. ಹಂಗಾದ್ರೆ ಯಾವ ಶುಭಾಶುಭ ಭಾವಗಳಿಂದ ನೀವು ಹೇಳ್ತಾ ಇದ್ದೀರಿ? ಒಂದು ಸುಶೀಲದ, ಒಂದು ಕುಶೀಲದ ಅಂತ ಹೇಳಿದ್ರಿ. ಶುಭ ಇದು ಸುಶೀಲದ, ಅಶುಭ ಇದು ಕುಶೀಲದ ಅಂತ ಹೇಳಿದ್ರಿ. ಒಳ್ಳೆಯದು, ನಿಮ್ಮ ಮಾತನ್ನೇ ನಂಬೋಣ. ಸುಶೀಲ ಯಾವುದಿದೆ? ಶುಭ ಇದೆ. ಆದ್ರೆ ಅದು ಶುಭ ಏನ್ ಮಾಡ್ತದ ಅಂತಂದ್ರೆ ನಮ್ಮನ್ನು ಸಂಸಾರದ ಪರಿಭ್ರಮಣೆಯೊಳಗೆ ಸಿಗಿಸ್ತದಲ್ಲ. ಹಂಗಾದ್ರೆ ಅದು ಹೆಂಗ ಸುಶೀಲ? ಇದು ಮೂಲ ಗಾಥೆಯೊಳಗ ಕುಂದ ಆಚಾರ್ಯರದ್ದು ನಮಗ್ ಪ್ರಶ್ನೆ ಇದೆ. ಅದು ಹೆಂಗ ಸುಶೀಲ ಆಗ್ಲಿಕ್ಕೆ ಸಾಧ್ಯದ? ಪುಣ್ಯ ಪಾಪ ಅಧಿಕಾರದ ಪ್ರಾರಂಭದೊಳಗ ಇದು ಪ್ರಶ್ನೆ. ಯಾವ ಶುಭ ಭಾವವನ್ನ ಜಗತ್ತೆಲ್ಲ ಏನಿದೆ ಅಂತಂದ್ರೆ ಒಳ್ಳೆಯದು ಅಂತಂತ ಇದೆಯಲ್ಲ, ಆ ಶುಭ ಭಾವ ನಮ್ಮನ್ನ ಸಂಸಾರದೊಳಗೆ ಸಿಗಿಸ್ತಾ ಇದೆ ಅಂದ ಮೇಲೆ ಕುಂದ್ರ ಪ್ರಶ್ನೆ ಏನು ಅಂದ್ರೆ, ಅದು ಸುಶೀಲ ಹೇಗೆ, ಅದು ಒಳ್ಳೆಯದಂತ ಹೆಂಗೆ ಹೇಳ್ತಿರೋದಕ್ಕ ಅನ್ನುವ ಪ್ರಶ್ನೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಬಹಳ ಸುಂದರವಾಗಿ ಪುಣ್ಯ ಪಾಪ ಅಧಿಕಾರದೊಳಗ ಮೊದಲನೇ ಗಾಥೆ ಈ ರೀತಿ ಇದೆ. ಇನ್ನು ಎರಡನೇ ಗಾಥೆ ಪ್ರಾರಂಭ ಆಗೋದಿದೆ. ಆ ಗಾಥೆಯೊಳಗ ಏನು ಹೇಳೋರಿದ್ದಾರ ಅನ್ನುವಂಥದ್ದನ್ನ ನಾವು ನೋಡೋಣ. ಪುಣ್ಯ ಪಾಪ ಅಧಿಕಾರದ ಎರಡನೇ ಗಾಥೆ ಇದು. ಎರಡನೇ ಗಾಥೆಯಲ್ಲಿ ಏನು ಹೇಳೋರಿದ್ದಾರ? ಯಾವುದೇ ಅಂತರ ಇಲ್ಲದೆ ಶುಭಾಶುಭ ಕರ್ಮಗಳು ಎರಡೂ ಏನಿದ್ದಾವಂದ್ರ ಬಂಧನಕ್ಕೆ ಕಾರಣ ಇದ್ದಾವ. ಅದಕ್ಕೆ ನೀವು ಒಂದರ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೋಬೇಡಿ. ಶುಭ ಒಳ್ಳೆಯದಿದೆ, ಅಶುಭ ಕೆಟ್ಟದ್ದಿದೆ ಅಂತ ಹೇಳಿ ಒಂದರ ಬಗ್ಗೆ, ಶುಭದ ಬಗ್ಗೆ ನೀವು ಸಾಫ್ಟ್ ಆಗದಿರಿ. ಯಾಕಂದ್ರೆ ಅದೇ ಬಹಳ ದೊಡ್ಡ ಘಾತಕದ. ದ್ವೇಷಕ್ಕಿಂತ ರಾಗ ಹೆಚ್ಚು ಘಾತಕದ. ಅದಕ್ಕೆ ನಮ್ಮ ಪ್ರಭುಗಳಿಗೆ ವೀತ ದ್ವೇಷ ಅಂದಿಲ್ಲ, ವೀತ ರಾಗಿ ಅಂತ ಕರೆದಿದ್ದಾರೆ. ನೋಡಿ ಏನಿದೆ ಇಲ್ಲಿ. ಎರಡನೇ ಗಾಥೆ ಅಂದ್ರೆ 146ನೇ ಗಾಥೆಯನ್ನು ನಾವು ನೋಡೋದಿದೆ. 146ನೇ ಗಾಥೆಯಲ್ಲಿ ಕುಂದ ಆಚಾರ್ಯರು ಪುಣ್ಯ ಪಾಪ ಅಧಿಕಾರದೊಳಗೆ ಏನನ್ನ ಹೇಳ್ತಾ ಇದ್ದಾರೆ. ಈಗ ಮೊದಲನೇ ಗಾಥೆಯೊಳಗೆ ಏನು ಹೇಳಿದ್ರಿ? ಏನು ಹೇಳಿದ್ರು ಅಂದ್ರೆ, ಪುಣ್ಯ ಒಳ್ಳೆಯದದ, ಪಾಪ ಕೆಟ್ಟದ್ದದ ಅಂತ ಹೇಳಿದ್ರಿ ನೀವು. ಆದ್ರೆ ಪುಣ್ಯ ಒಳ್ಳೇದಿರ್ತಿತ್ತಂದ್ರೆ ಅದು ನಮ್ಮ ಸಂಸಾರದೊಳಗೆ ಹೆಂಗೆ ಪ್ರವೇಶ ಮಾಡಿಸ್ತದ, ಅಥವಾ ಸಂಸಾರದೊಳಗೆ ನಮ್ಮನ್ನು ಪರಿಭ್ರಮಣ ಮಾಡಿಸ್ತದ ಅಂದ ಬಳಕ ಅದು ಒಳ್ಳೇದು ಹೆಂಗ, ಸುಶೀಲ ಹೆಂಗ ಅನ್ನೋ ಪ್ರಶ್ನೆ ಇತ್ತು. ಇಲ್ಲಿ ಎರಡನೇ ಗಾಥೆಯೊಳಗೆ ತುರಂತ ಏನು ಹೇಳ್ತಾ ಇದ್ದಾರಂದ್ರೆ, ಶುಭ ಮತ್ತು ಅಶುಭ ಕರ್ಮಗಳ ಎರಡೂ ಯಾವುದೇ ಅಂತರವನ್ನ ಇರದೆ, ಯಾವುದೇ ಅಂತರ ಇಲ್ಲ ಹೋದ್ರೊಳಗ ಅವು ನಮ್ಮನ್ನ ಏನ್ ಮಾಡ್ತಾವಂದ್ರೆ ಬಂಧನಕ್ಕೆ ಕಾರಣ ಆಗಿದಾವ ಅನ್ನುವಂಥದ್ದನ್ನ ಈಗ ಸಿದ್ಧ ಮಾಡ್ತಾರ. 146ನೇ ಗಾಥೆ. ಮೊದಲು ಗಾಥಾ ಪಾಠ ಮಾಡೋಣ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಸೋವನ್ನಿಯಂಪಿ ನಿಯಲಂ, ಸೋವನ್ನಿಯಂಪಿ ನಿಯಲಂ ಬಂಧದಿ ಕಾಲಾಯ ಸಂಪಿಜಃ ಪುರಿಸಂ ಬಂಧದಿ ಏವಂ ಜೀವಂ ಸುಹಮಸುಹಂ ವಾಕದಂ ಕಮ್ಮಂ. ಕನ್ನಡದಲ್ಲಿ ನೋಡಿ. ಹೇಗೆ ಲೋಹದ ಮೇನ್ ಚಿನ್ನದ ಸಂಕಲೆಗಳು ಬಂಧಿಸುವವು ಪುರುಷನನು,
ಹಾಗೆ ಶುಭ ಶುಭ ಅಶುಭ ಕೃತ ಕರ್ಮಗಳೆರಡು ಬಂಧಿಸುವವು ಜೀವವನು. ನೋಡಿ ಎಷ್ಟು ಸುಂದರವಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬಹಳ ಸುಂದರ ಉದಾಹರಣೆ ಇದು, ಎಲ್ರಿಗೂ ತಿಳಿಯುವಂಥದ್ದು. ಚಿಕ್ಕ ಮಗು ಕೂಡ ಇದನ್ನು ತಿಳಿಲಿಕ್ಕೆ ಸಾಧ್ಯ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಉದಾಹರಣೆ. ಏನು ಹೇಳಿದ್ರು? 146ನೇ ಗಾಥೆಯ ಅರ್ಥ. ಜಹ ಯಾವ ಪ್ರಕಾರ, ಸೋವನ್ನಿಯಂ, ಸೋವನ್ನಿಯಂ ಅಂದ್ರೆ ಸುವರ್ಣ ಚಿನ್ನದ, ನಿಯಲಂ, ನಿಯಲಂ ಅಂದ್ರೆ ಸಂಕೋಲೆ ಸರಪಳಿ, ಚಿನ್ನದ ಸಂಕೋಲೆ ಒಂದಿದೆ. ಪಿ ಕೂಡ ಚಿನ್ನದ ಸಂಕೋಲೆ ಇದ್ರನೂ ಕೂಡ, ಚಿನ್ನದ ಸಂಕೋಲೆಯೂ ಕೂಡ ಪುರಿಸಂ ಪುರುಷನನ್ನು ಬಂಧದಿ ಬಂಧಿಸುತ್ತದೆ. ಬಂಗಾರದ ಸರಪಳಿ ಇದ್ರೂ ಕೂಡ ಕೆಲಸ ಏನದ್ರದ್ದ ಬಂಧಿಸೋದೇ ಇಲ್ಲ. ಮತ್ತು ಕಲಾಯಸಂ ಅಂದ್ರೆ ಕಬ್ಬಿನದು, ಪಿ ಕಬ್ಬಿಣದಿದ್ರೂ ಕೂಡ ಬಂಧಿಸುತ್ತದೆ. ಬಂಗಾರ ಸರಪಣಿನೂ ಕೂಡ ಬಂಧಿಸ್ತದ, ಕಬ್ಬಿಣದ ಸರಪಣಿನೂ ಕೂಡ ಬಂಧಿಸ್ತದ. ಇದೇ ಪ್ರಕಾರ ಸುಹಂ ಅಸುಹಂ ವಾ, ಶುಭ ಇಲ್ಲವೇ ಅಶುಭನೇ ಇರಲಿ, ಕದಂ ಕಮ್ಮಂ ಜೀವಂ ಬಂಧದಿ. ಶುಭ ಇರಲಿ ಅಶುಭ ಇರಲಿ, ಯಾವ ಕರ್ಮ ಇದೆ, ಶುಭ ಕರ್ಮ ಇರಲಿ ಅಶುಭ ಕರ್ಮನ ಇರಲಿ, ಜೀವಂ ಬಂಧದಿ ಜೀವನನ್ನ ಬಂಧಿಸ್ತದೆ, ಜೀವನನ್ನ ಹೆಚ್ಚು ಕಡಿಮೆ ಇಲ್ಲದೆ ಬಂಧಿಸ್ತದೆ. ಶುಭ ಇದೆ ಅಂತಂದ ಬಳಕೆ ಇದು ಬಂಧಿಸೋದಿಲ್ಲ, ಅಶುಭ ಇದೆ ಅಂತಂದ ಬಳಕೆ ಇದು ಬಂಧಿಸ್ತದೆ. ಹಿಂಗಿಲ್ಲ. ಶುಭಾನೇ ಇರಲಿ ಅಶುಭಾನೇ ಇರಲಿ, ಎರಡೂ ಸಂಕೋಲೆಗಳು ಜೀವನನ್ನ ಬಂಧಿಸ್ತವ, ಸಂಸಾರದೊಳಗ ಉಳಿಸ್ಕೊಳ್ತವ. ಹಿಂಗಿರೋದ್ರಿಂದ ಇವು ಎರಡನ್ನೂ ಕೂಡ ನೀವು ಒಂದು ಕುಶೀಲದ ಒಂದು ಸುಶೀಲದ ಅಂತ ಹೇಳ್ತಾ ಇದ್ರಿ. ಅದು ಹೇಗೆ ಹೇಳಿ ನೋಡೋಣ. ತಿಳಿತಾ? ಮೂಲ ಗಾಥೆಯಲ್ಲಿ ಕುಂದರದ್ದೇನಿದೆ ಅಂತಂದ್ರೆ ವಿಶ್ಲೇಷಣೆ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಯಸೇನಾಚಾರ್ಯ ಅಮೃತಚಂದ್ರಾಚಾರ್ಯರದು ಜಯಸೇನಾಚಾರ್ಯ ಟೀಕೆ ಅಂತೂ ಅದ್ಭುತವೇ ಅದ್ಭುತ. ಅದನ್ನು ನಾವು ವಾಚನ ಮಾಡಬೇಕು. ಸಮಯ ಸಿಕ್ಕಾಗ ಅದನ್ನು ಕೂಡ ತಾವು ವಾಚನ ಮಾಡಿ. ಇಲ್ಲಿ ಈ ಪ್ರಕಾರ ಹೇಳ್ತಾ ಇದ್ದಾರ, ಚಿನ್ನದ ಸಂಕೋಲೆನೂ ಕೂಡ ಬಂಧಿಸ್ತದ, ಕಬ್ಬಿಣದ ಸಂಕೋಲೆನೂ ಕೂಡ ಬಂಧಿಸ್ತದ. ಹಿಂಗಿರುವಾಗ ಅದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಅನ್ಬೇಡ್ರಿ. ಕರ್ಮ ಶುಭ ಇರಲಿ ಅಶುಭ ಇರಲಿ, ಜೀವನನ್ನ ಹೆಚ್ಚು ಕಡಿಮೆ ಇಲ್ಲದ ಬಂಧಿಸ್ತವ ಅನ್ನುವಂಥದ್ದನ್ನ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ತಿಳಿಸಿದ್ರು. ಅದಕ್ಕೆ ಯಾವುದು ಸುಶೀಲ ಮತ್ತು ಕುಶೀಲ ಅಂತ ಅನ್ಬೇಡ್ರಿ. ಎರಡೂ ಕೂಡ ಬಂಧಿಸುವಂಥವಿದ್ದಾವ. ಯಾವುದು ಒಳ್ಳೆಯದಲ್ಲ, ಯಾವುದು ಕೆಟ್ಟದ್ದಲ್ಲ, ಯಾವುದೂ ಕೂಡ ಜೀವಕ್ಕೆ ಹಿತವನ್ನ ಮಾಡುವಂಥದ್ದಲ್ಲ. ಅದಕ್ಕೆ ಎರಡನ್ನೂ ನಿಷೇಧ ಮಾಡುವಂಥದ್ದು ಏನಿದೆ ಅಂತಂದ್ರೆ ಗಾಥೆಯನ್ನ ಮುಂದಿನ ಗಾಥೆಯಲ್ಲಿ ಏನ್ ಮಾಡೋರಿದ್ದಾರೆ ಅಂದ್ರೆ ಹೇಳೋರಿದ್ದಾರೆ. ಹೀಗೆ ಶುಭ ಮತ್ತು ಅಶುಭ ಎರಡೂ ಕರ್ಮಗಳದ್ದು ಏನ್ ಮಾಡೋರಿದ್ದಾರೆ ಅಂದ್ರೆ ನಿಷೇಧ ಮಾಡೋರಿದ್ದಾರೆ. 146 ಗಾಥೆಗಳ ನಂತರ 147ನೇ ಗಾಥೆಯಲ್ಲಿ ಅಥ ಉಭಯಂ ಕರ್ಮ ಪ್ರತಿಷೇಧಯತಿ, ಈಗ ಎರಡೂ ಕರ್ಮಗಳ ನಿಷೇಧ ಮಾಡುತ್ತಾರೆ. ಯಾಕೆ ನಿಷೇಧ ಮಾಡಿದ್ರು? ಕಬ್ಬಿಣದ ಸರಪಣಿನೂ ಬಂಧಿಸ್ತದ, ಬಂಗಾರದ ಸರಪಣಿನೂ ಕೂಡ ಬಂಧಿಸ್ತದ. ಸರಪಣಿ ಯಾವುದೇ ಇರಲಿ, ಬಂಗಾರದ ಇರಲಿ ಅಥವಾ ಕಬ್ಬಿಣದ ಇರಲಿ, ಎರಡೂ ಕೂಡ ಬಂಧಿಸುವಂತ ಕೆಲಸ ಮಾಡ್ತಾವ. ಆ ಕಾರಣದಿಂದ ಅದರದ್ದೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ನಿಷೇಧ ಮಾಡ್ತಾ ಇದ್ದಾರೆ. ಅದನ್ನು ನಿಷೇಧ ಮಾಡಿದ್ರು. ನೋಡಿ 147ನೇ ಗಾಥೆಯನ್ನ ನಾವು ಹೇಳೋಣ. ಏನ್ ಹೇಳ್ತಾ ಇದ್ದಾರೆ 147ರಲ್ಲಿ? ತಮ್ಹಾದು ಕುಸಿಲೇಹಿಯ ರಾಗಂ ಮಾ ಕುನಃ ಮಾವಸಂಸಗ್ಗಂ ಸಾಹೀನೋ ಹಿ ವಿನಾಶೋ ಕುಶಿಲ ಸಂಸಗ್ಗರಾಯೇನ. ಕನ್ನಡದಲ್ಲಿ, ಇದರಿಂದಿವೆರಡು ಕುಶಿಲಗಳೊಡನೆ ರಾಗ ಇಲ್ಲವೇ ಸಂಸರ್ಗ ಮಾಡಬೇಡ. ಪದೆದಾ ಕುಶಿಲಗಳ ಸಂಸರ್ಗರಾಗದಿಂ ಸ್ವಾಧೀನತೆಯ ನಾಶವಾಗುವುದು. ಬಹಳ ಸುಂದರವಾದಂಥ ಗಾಥೆ.
147, 147ನೇ ಗಾಥೆ. ಏನು ಹೇಳಿದರು 147ರಲ್ಲಿ? ನೋಡಿ, ಬಹಳ ಸುಂದರವಾದಂಥ ಅರ್ಥ ಇದೆ. 147ರಲ್ಲಿ ಏನು ಹೇಳಿದರು ಅಂತಂದರೆ, ನೋಡಿ ಗಾಥಾರ್ಥವನ್ನು ನೋಡೋಣ. ತಂಹಾದು ಕುಸಿಲೇಹಿ ರಾಗಂ ಮಾ ಕುನಹವಾ ಸಂಸಗ್ಗಂ ಯ ಮಾ ಹಿ ಕುಸಿಲ ಸಂಸಗ್ಗರಾಯೇನ ಸಾಹಿನೋ ವಿನಾಶೋ. ನೋಡ್ರಿ, ಆದುದರಿಂದ ಇವೆರಡೂ ಕುಶೀಲಗಳೊಡನೆ ಪ್ರೀತಿಯನ್ನು ಮಾಡಬೇಡ. ಸುಶೀಲ ಮತ್ತು ಕುಶೀಲ ಅಂತ ಎರಡು ಭೇದ ಮಾಡಿದ್ರಲ್ಲ, ಅದಕ್ಕೆ ಆಚಾರ್ಯ ಏನು ಹೇಳಿದ್ರಂದ್ರೆ, ಯಾವುದೂ ಸುಶೀಲ ಇಲ್ಲಿ, ಎರಡೂ ಕುಶೀಲನೇ ಇದ್ದಾವೆ. ಶುಭ ಇರಲಿ ಅಶುಭ ಇರಲಿ, ಇವು ಎರಡೂ ಏನಿದ್ದಾವ ಅಂದ್ರೆ ಕುಶೀಲಿದ್ದಾವ. ಇಲ್ಲಿ ಯಾವವೂ ಕೂಡ ಏನಿಲ್ಲ ಅಂದ್ರೆ ಸುಶೀಲ ಇಲ್ಲ. ಅದಕ್ಕೆ ಇವು ಎರಡೂ ಕುಶೀಲಗಳೊಡನೆ ನೀ ಏನ್ ಮಾಡಬೇಡ ಅಂದ್ರೆ ಪ್ರೀತಿಯನ್ನು ಮಾಡಬೇಡ. ಶುಭದ ಮೇಲೆ ಪ್ರೀತಿ, ಅಶುಭದ ಮೇಲೆ ದ್ವೇಷ, ಹಿಂಗ ಮಾಡಲೇಬೇಡ. ಇವೆರಡೂ ಕುಶೀಲಗಳಿದಾವ, ಎರಡನ್ನೂ ಕುಶೀಲ ಅಂತ ತಿಳ್ಕೊಂಡ ಎರಡೂತ್ರ ಮೇಲೆ ಪ್ರೀತಿಯನ್ನ ಮಾಡಬೇಡ. ಅಥವಾ ಸಂಬಂಧವನ್ನು ಮಾಡಬೇಡ, ಕುಶೀಲಗಳೊಡನೆ ಪ್ರೀತಿನೂ ಮಾಡಬೇಡ, ಯಾವುದೇ ಪ್ರಕಾರದ ಸಂಬಂಧವನ್ನು ಕೂಡ ಮಾಡಬೇಡ. ಏಕೆಂದರೆ ಕುಶೀಲ ಸಂಸಗ್ಗರಾಯೇನ, ಕುಶೀಲದೊಡನೆ ಸಂಬಂಧ ಮತ್ತು ಪ್ರೀತಿ ಮಾಡೋದ್ರಿಂದ, ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ ಮಾಡಬೇಡ ಅಂತಂದ್ರ, ನೀ ಕುಶೀಲದ ಜೊತೆಗೆ ಸಂಬಂಧವನ್ನ ಮಾಡಬೇಡ, ಪ್ರೀತಿಯನ್ನ ಮಾಡಬೇಡ. ಏಕೆಂದರೆ ಮಾಡೋದ್ರಿಂದ ಏನಾಗ್ತದ? ಸಾಹಿನೋ ವಿನಾಶೋ, ಸ್ವಾಧೀನತೆ ನಾಶ ಆಗ್ತದ. ಅಂದ್ರ ತನ್ನಿಂದಲೇ ತನ್ನ ವಧೆಯಾಗ್ತದ. ತನ್ನಿಂದಲೇ ತನ್ನ ನಾಶ ಮಾಡ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ಅನಾಹುತಿ ಇದೆ ಲೋಕದೊಳಗೆ. ಅದಕ್ಕ ಕುಂದಾಚಾರ್ಯರ ಈ 147ನೇ ಗಾಥೆ ಎಷ್ಟು ಸುಂದರ ಇದೆ ಅಂದ್ರೆ, ಈ ಎರಡೂ ಭಾವಗಳೇನಿದಾವಲ್ಲ, ಸುಶೀಲ ಮತ್ತು ಕುಶೀಲ ಅಂತ ನೀ ಭೇದ ಮಾಡಿದ್ದೆ, ಅವು ಎರಡೂ ಕುಶೀಲನ ಇದ್ದಾವೆ. ಇವುಗಳೊಡನೆ ಪ್ರೀತಿಯನ್ನ ಇಟ್ಟಿ ಅಂದ್ರ, ಇವುಗಳೊಡನೆ ಸಂಬಂಧವನ್ನ ಮಾಡಿದಿ ಅಂತಂದ್ರ, ನಿನ್ನ ಪ್ರೀತಿ ಸಂಬಂಧದಿಂದ ಏನಾಗ್ತದ ಅಂತಂದ್ರ ಸ್ವಾಧೀನತೆ ನಾಶ ಆಗ್ತದ. ಈ ಸ್ವಾಧೀನತೆನ ಏನದ ಅಂತಂದ್ರ ನನ್ನನ್ನ ಮುಕ್ತಿಗೆ ತೆಗೆದುಕೊಂಡು ಹೋಗುವಂಥದ್ದಿದೆ. ಮತ್ತು ಆ ಸ್ವಾಧೀನತೆಯನ್ನು ನಾನು ಏನು ಮಾಡ್ಕೊಳ್ತೀನಿ ಅಂತಂದ್ರೆ ಪುಣ್ಯ ಪಾಪದಿಂದ ಕಳ್ಕೊಳ್ತೀನಿ. ಅದಕ್ಕೆ ಜಗತ್ತಿನೊಳಗ ಎಲ್ಲಕ್ಕಿಂತ ದೊಡ್ಡ ಹಾನಿ ಯಾವುದು ಅಂದ್ರೆ ನಮ್ಮ ಸ್ವಾಧೀನತೆಯನ್ನು ಕಳ್ಕೊಳ್ಳೋದು, ನಮ್ಮ ಸ್ವತಂತ್ರತೆಯನ್ನು ಕಳ್ಕೊಳ್ಳೋದು. ನಮ್ಮ ಸ್ವತಂತ್ರತೆ ಏನಾಗ್ತದೆ ಅಂತಂದ್ರೆ ಪಾಪ ಮತ್ತು ಪುಣ್ಯಗಳಲ್ಲಿ ನಾವು ತೊಡಗಿದ್ವಿ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಹರಣ ಆಗ್ತದ. ಅದಕ್ಕೆ ಇಲ್ಲಿ ಏನು ಮಾಡಿದ್ರು ಅಂತಂದ್ರೆ ನಮ್ಮ ಸ್ವಾಧೀನತೆಯನ್ನು ಕಳ್ಕೊಳ್ಳೋದು ಯೋಗ್ಯಲ್ಲ, ನಮ್ಮ ಸ್ವಾಧೀನತೆಯ ವಧೆ ಮಾಡಿಕೊಳ್ಳೋದು ಯೋಗ್ಯಲ್ಲ. ಆ ಕಾರಣದಿಂದ ಇವು ಎರಡೂತರ ಜೊತೆಗೆ ಸಂಬಂಧ ಇಡಬೇಡ, ಪ್ರೀತಿಯನ್ನು ಇಡಬೇಡ ಅನ್ನುವಂಥ ಮಾತನ್ನ 147ನೇ ಗಾಥೆಯೊಳಗೆ ಹೇಳಿದರು. ಈ ಪ್ರಕಾರ ನಿಷೇಧ ಮಾಡಿದ ಮೇಲೆ ಮುಂದಿನ ಗಾಥೆಯೊಳಗೆ ಅಂದ್ರೆ 148 ಮತ್ತು 149 ಎರಡೂ ಗಾಥೆಗಳನ್ನು ಒಟ್ಟಿಗೆ ಹೇಳ್ತಾ ಇದ್ದಾರೆ. ಈ ಎರಡೂ ಗಾಥೆಗಳಲ್ಲಿ ಏನ್ ಮಾಡೋರಿದ್ದಾರೆ ಅಂತಂದ್ರೆ ಎರಡೂ ಕರ್ಮಗಳು ನಿಷೇಧ್ಯವಾಗಿವೆ, ನಿಷೇಧಿಸ್ಲಿಕ್ಕೆ ಯೋಗ್ಯದವು, ನಿಷೇಧ್ಯ ಇದಾವ. ಈಗ ಸ್ವತಃ ಭಗವಾನ್ ಕುಂದಾಚಾರ್ಯ ದೇವರು ಒಂದು ದೃಷ್ಟಾಂತವನ್ನು ಕೊಡೋದ್ರ ಜೊತೆಗೆ ಇದನ್ನು ಸಮರ್ಥನೆ ಮಾಡ್ತಾರೆ. ಬಹಳ ಸುಂದರವಾದಂಥ ದೃಷ್ಟಾಂತ ಇದೆ. ಆ ದೃಷ್ಟಾಂತವನ್ನು ಹೇಳಿ 148 ಮತ್ತು 149ನೇ ಗಾಥೆಯೊಳಗ ಇವು ಎರಡನ್ನೂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವೆರಡೂ ಕರ್ಮಗಳು ಅಂದ್ರೆ ಪುಣ್ಯ ಮತ್ತು ಪಾಪಗಳು ಎರಡೂ ಕರ್ಮಗಳು ನಿಷೇಧ ಆಗ್ಯದಾವ ಅನ್ನುವಂಥ ಮಾತನ್ನ ಇಲ್ಲಿ ದೃಷ್ಟಾಂತದೊಡನೆ ಸಮರ್ಥನೆ ಮಾಡ್ತಾ ಇದ್ದಾರೆ. ಆ ಗಾಥೆಗಳನ್ನು ಹೇಳೋಣ, ಆಮೇಲೆ ಅವುಗಳ ಅರ್ಥವನ್ನು ನಾವು ನೋಡೋಣ. ನೋಡಿ, ಜಹನಾಮ ಕೋವಿ ಪುರಿಸೋ ಕುಚ್ಚಿಯ ಶೀಲಂ ಜನಂ ವಿಯಾನಿತ್ತಾ ವಜ್ಜೇದಿತೇನ ಸಮಯಂ ಸಂಸಗ್ಗಂ ರಾಗಕರಣಂ ಚ ಏಮೇವ ಕಮ್ಮಪಯಡಿ ಶೀಲಸಹಾವಂ ಚ ಕುಚ್ಚಿದಂ ನಾದುಂ ವಜ್ಜಂತಿ ಪರಿಹರಂತಿಯ
ತಸ್ಸಂಗತ್ ತಸ್ಸಂಸಗ್ಗಂ ಸಹಾ ವರದಾ. ನೋಡಿ, 148 ಮತ್ತು 149ನೇ ಗಾಥೆ. ಇವೆರಡೂ ಗಾಥೆಗಳಲ್ಲಿ ಕುಂದ ಆಚಾರ್ಯರು ಶುಭ ಅಶುಭ ಕರ್ಮಗಳು ನಿಷೇಧ್ಯದಾವ ಅನ್ನೋದನ್ನು ದೃಷ್ಟಾಂತದ ಮೂಲಕ ಹೇಳ್ತಾ ಇದ್ದಾರೆ. ನೋಡಿ ಏನು ಹೇಳಿದರು ಕನ್ನಡದಲ್ಲಿ. ನೋಡಿ, ಇದು ಬಹಳ ಸ್ಪಷ್ಟವಾಗಿ ತಿಳಿದು ಬಿಡುತ್ತದೆ ಕನ್ನಡದಲ್ಲಿ ಗಾಥಾರ್ಥ. ಯಾವ ರೀತಿ ಪುರುಷನೋರ್ವನು ಕುತ್ಸಿತ ಶೀಲ ಉಳ್ಳ ಜನದ ತಿಳಿದುಕೊಂಡು ಅವರೊಡನೆ ಸಂಸರ್ಗಮೇನ್ ಪ್ರೀತಿ ಮಾಡುವುದನ್ನೆಲ್ಲ ತಾ ಬಿಟ್ಟು ಬಿಡುವನು. ಅದರಂತೆ ಕರ್ಮ ಪ್ರಕೃತಿಯ ಶೀಲ ಸ್ವಭಾವ ಕುತ್ಸಿತವೆಂದರಿತುಕೊಂಡು ಅದರೊಡನೆ ರಾಗ ಸಂಸರ್ಗಗಳ ಬಿಟ್ಟು ಬಿಡುವನು ಸ್ವಭಾವಾಸಕ್ತನು. ನೋಡಿ, 148 ಮತ್ತು 149ನೇ ಗಾಥೆಯಲ್ಲಿ ಈ ಪ್ರಕಾರ ಏನು ಮಾಡ್ತಾ ಇದ್ದಾರೆ, ಒಂದು ಚಿಕ್ಕ ದೃಷ್ಟಾಂತದೊಂದಿಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಏನು, ಶುಭ ಅಶುಭಗಳು ಎರಡೂ ಏನದಾವ ಅಂತಂದ್ರೆ ನಿಷೇಧ್ಯದಾವ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಜಹ ನಾಮ ಯಾವ ಪ್ರಕಾರ, ಕೋವಿ ಪುರಿಸೋ ಯಾವನೋ ಮನುಷ್ಯನು, ಹೇಗೆ ಯಾವನೋ ಒಬ್ಬ ಮನುಷ್ಯನು ಕುಚ್ಚಿಯ ಶೀಲಂ, ಕುಶೀಲ ಎಂದರೆ ಕೀಳು ಸ್ವಭಾವವುಳ್ಳ. ಕುಶೀಲ ಅಂತಂದ್ರೆ ಏನು ತಗೊಂಡ್ರಿ ಇಲ್ಲಿ, ಕೀಳು ಸ್ವಭಾವವನ್ನ ಉಳ್ಳಂಥ ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಬ್ಬ ಮನುಷ್ಯ, ಜಂ ಆ ಸ್ವಭಾವವುಳ್ಳಂಥ ಪುರುಷನನ್ನ ವ್ಯಾನಿತ್ತ ತಿಳ್ಕೊಂಡು, ಇವು ಕುಶೀಲಿದ್ದಾನ, ಇವು ಕೆಟ್ಟ ಸ್ವಭಾವವನ್ನು ಹೊಂದಿರತಕ್ಕಂಥವಿದ್ದಾನ, ಇವು ಕೀಳು ಸ್ವಭಾವ ಇದ್ದಾನ, ಕೀಳು ಸ್ವಭಾವ ಉಳ್ಳವನಿದ್ದಾನ ಅಂತೇಳಿ ತಿಳಿದುಕೊಂಡು ತೇನ ಸಮಯಂ ಅವನೊಡನೆ ಸಂಸರ್ಗಂ ಚ ರಾಗಕರಣಂ, ಇವನು ಸ್ವಭಾವ ಸರಿ ಇಲ್ಲ ಅಂತ ತಿಳ್ಕೊಂಡ ಆ ಸಮಯದೊಳಗ ಅವನೊಡನೆ ಯಾವುದೇ ಪ್ರಕಾರದ ಸಂಸರ್ಗಂ ಅಂದ್ರೆ ಸಂಬಂಧ, ರಾಗಕರಣಂ ಅಂದ್ರೆ ಪ್ರೀತಿ ಮಾಡುವುದನ್ನು ವಜ್ಜೇದಿ ಬಿಟ್ಟು ಬಿಡುತ್ತಾನೆ. ಯಾವುದೋ ಒಬ್ಬ ಪುರುಷನಿಗೆ ಗೊತ್ತಾಯ್ತು ಕಿ ನಾನು ಯಾರ ಜೊತೆಗೆ ಇದ್ದೀನಲ್ಲ ಅವನು ಕೆಟ್ಟ ಸ್ವಭಾವದವನಿದ್ದಾನ, ಕುಶೀಲ ಸ್ವಭಾವದವನಿದ್ದಾನ ಅಂತೇಳಿ ತಿಳ್ಕೊಳ್ತಾನಲ್ಲ, ಅವಾಗ ಅವನ ಸಂಸರ್ಗ ಮತ್ತು ಪ್ರೀತಿಯನ್ನ ಬಿಟ್ಟು ಬಿಡ್ತಾನ. ತಿಳ್ಕೊಂಡ ಮೇಲೆ ಅದರಿಂದ ದೂರ ಆಗ್ತಾನ. ತಿಳ್ಕೊಂಡ ಮೇಲೆ ದೂರ ಆಗಲೇಬೇಕು. ಯಥಾರ್ಥವಾದದ್ದು ಯಾವಾಗ ನಮಗೆ ತಿಳಿತದಲ್ಲ ಅವಾಗ ನಾವು ಅದರಿಂದ ದೂರ ಸರಿಬೇಕಾಗ್ತದೆ, ಅವುಗಳನ್ನು ಬಿಟ್ಟು ಕೊಡಬೇಕಾಗ್ತದೆ. ಅವುಗಳನ್ನು ಬಿಟ್ಟು ಕೊಡಬೇಕು, ಬಿಟ್ಟು ಕೊಡ್ತಾನ. ಅವುಗಳನ್ನ ಬಿಟ್ಟ ನಂತರ ಏಮೇವಚೆ, ಅದು ಇದೊಂದು ಉದಾಹರಣೆ ಆಯಿತು. ಏನು, ಯಾವ ಒಬ್ಬ ಯಾವನೋ ಒಬ್ಬ ಕುಶೀಲ ಸ್ವಭಾವ ಉಳ್ಳಂತ ಪುರುಷದಾನ ಅಂಥೇಳಿ ಅವನನ್ನು ತಿಳ್ಕೊಂಡ ಅವನೊಡನೆ ಎಲ್ಲ ಪ್ರಕಾರದ ಸಂಬಂಧವನ್ನ, ಪ್ರೀತಿಯನ್ನ ಬಿಟ್ಟು ಬಿಡ್ತಾನ. ಇದೊಂದು ಉದಾಹರಣೆ ಆಯಿತು. ಈ ಉದಾಹರಣೆ ಮೂಲಕವೇ, ಈ ಉದಾಹರಣೆದೊಂದಿಗೆನೆ ಇದೇ ಪ್ರಕಾರ, ಈ ಉದಾಹರಣೆಗೆ ಅನುಸಾರವಾಗಿ ಇದೇ ಪ್ರಕಾರ ಸಹಾವರದ ಸ್ವಭಾವದಲ್ಲಿ ಅನುರಕ್ತರಾದ ಪುರುಷರು, ಇದೇ ಪ್ರಕಾರ ಸ್ವಭಾವದೊಳಗೆ ಅನುರಕ್ತ ಇರತಕ್ಕಂಥ ಪುರುಷರು ಕಮ್ಮ ಪಡೀಯ ಶೀಲ ಸಹಾವಂ, ಕರ್ಮ ಪ್ರಕೃತಿಯ ಶೀಲ ಸ್ವಭಾವವನ್ನು ನೋಡಿ, ಕರ್ಮ ಪ್ರಕೃತಿಯ ಶೀಲ ಸ್ವಭಾವವನ್ನು ಕುರಿತು, ಶೀಲ ಸ್ವಭಾವ ಇದು ಹೆಂಗದ, ಕುಚ್ಚಿದಂ ಕುತ್ಸಿತ ಅಂದ್ರೆ ಕೀಳದ, ಕರ್ಮ ಪ್ರಕೃತಿಯ ಶೀಲ ಸ್ವಭಾವ, ಕರ್ಮ ಪ್ರಕೃತಿಯ ಶೀಲ ಅಥವಾ ಸ್ವಭಾವವನ್ನ, ಕರ್ಮ ಪ್ರಕೃತಿಯನ್ನ, ಕರ್ಮವನ್ನ, ಶುಭ ಕರ್ಮ ಇರಲಿ ಅಥವಾ ಅಶುಭ ಕರ್ಮ ಇರಲಿ, ಇವು ಎರಡೂ ಹೆಂಗದಾವ ಅಂದ್ರೆ ಈ ಕರ್ಮಗಳು ಕುತ್ಸಿತ ಕೀಳಿದ್ದಾವ. ನಾದುಂ ತಿಳ್ಕೊಂಡು ಕೀಳಿದಾವ ಅಂತ ಹೇಳಿ ತಿಳ್ಕೊಂಡು ತಸ್ಸಂಸಗ್ಗಂ ಅಂದ್ರೆ ಅದರೊಡನೆ ಸಂಸರ್ಗವನ್ನ, ಇವೆರಡೂ ಕೀಳದಾವಪ್ಪ ಅಂತೇಳಿ ತಿಳ್ಕೊಂಡ ಅವುದ್ರ ಜೊತೆಗೆ ಸಂಸರ್ಗವನ್ನ ವಜ್ಜಂತಿ ಬಿಟ್ಟು ಬಿಡುತ್ತಾರೆ. ಜ್ಞಾನಿಗಳು ಈ ರೀತಿ ಆ ಪ್ರಕಾರ ಸಂಸರ್ಗವನ್ನು ಬಿಟ್ಟು ಕೊಡ್ತಾರ. ಮತ್ತು
ಪರಿಹರಂತಿ, ರಾಗವನ್ನು ಬಿಟ್ಟು ಕೊಡ್ತಾರ, ಸಂಸರ್ಗನೂ ಮಾಡೋದಿಲ್ಲ, ಅವರ ಬಗ್ಗೆ ಪ್ರೀತಿಯನ್ನು ಇಟ್ಕೊಳ್ಳೋದಿಲ್ಲ. ಯಾಕ? ಅವರ ಸ್ವಭಾವ ಸರಿ ಇಲ್ಲ. ಅವರು ಕುಸೀಲ್ ಸ್ವಭಾವದವರಿದ್ದಾರ, ಅವರು ಕುತ್ಸಿತ್ ಇದ್ದಾರ, ಕೀಳು ಸ್ವಭಾವವನ್ನು ಹೊಂದಿದಾರ. ಅದಕ್ಕೆ ಕೀಳು ಸ್ವಭಾವವುಳ್ಳಂತ ವ್ಯಕ್ತಿಯ ಜೊತೆಗೆ ಯಾರೂ ಕೂಡ ಸಂಬಂಧವನ್ನು ಮಾಡೋದಿಲ್ಲ, ಪ್ರೀತಿಯನ್ನ ಮಾಡೋದಿಲ್ಲ. ಅದೇ ಪ್ರಕಾರ ಈ ಪ್ರಕಾರ ಜೀವ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ, ಯಾವ ಕರ್ಮರೂಪದ ಪರಿಣಾಮಗಳಿದ್ದಾವಲ್ಲ, ಅವು ಶುಭ ಕರ್ಮ ಇರಲಿ, ಅಶುಭ ಕರ್ಮನ ಇರಲಿ, ಪುಣ್ಯ ಕರ್ಮನ ಇರಲಿ, ಪಾಪ ಕರ್ಮನ ಇರಲಿ, ಇವು ಎರಡೂ ಕುತ್ಸಿತ್ತಿದಾವ, ಕೀಳಿದ್ದಾವ ಅಂತ ಹೇಳಿ ತಿಳ್ಕೊಂಡು ಅವುಗಳ ಸ್ವಭಾವವನ್ನ ತಿಳಿದ ಮೇಲೆ ಆ ಪುರುಷ ಏನ್ ಮಾಡ್ತಾನಂತಂದ್ರ ಅವ ಎರಡನ್ನೂ ಕೂಡ ಬಿಟ್ಟು ಕೊಡ್ತಾನ, ಅದರ ಸಂಸರ್ಗವನ್ನು ಬಿಡ್ತಾನ ಮತ್ತು ಅದರ ಮೇಲೆ ರಾಗವನ್ನು ಕೂಡ ಏನ್ ಮಾಡ್ತಾನಂದ್ರೆ ಬಿಟ್ಟು ಬಿಡ್ತಾನ. ಕಾರಣ ಏನು ಅಂದ್ರೆ, ಒಂದು ವೇಳೆ ಇವ ಅದರೊಳಗೆ ಉಳ್ಕೊಂಡ ಅಂದ್ರ, ಅವುಗಳ ಜೊತೆಗೇನೆ ಉಳ್ಕೊಂಡ ಅಂದ್ರ, ಅವುಗಳ ಕರ್ಮ ಪ್ರಕೃತಿಯ ಶೀಲ ಸ್ವಭಾವ ಏನಿದೆಯಲ್ಲ ಅದರೊಳಗನ ತಲ್ಲೀನ ಆಗಿ ಹೋದ ಅಂದ್ರ ಇವನಿಗೆ ಏನಾಗ್ತದಂತಂದ್ರೆ ರಾಗದ್ವೇಷಗಳ ಉತ್ಪತ್ತಿಯಾಗಿ ಸಂಸಾರದ ಪರಿಭ್ರಮಣ ದುಃಖ ಆಗ್ತದ. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ ಅವ ಏನ್ ಮಾಡ್ದನಂದ್ರೆ, ಹೆಂಗ ವ್ಯವಹಾರದೊಳಗ ಯಾವುದೋ ಒಬ್ಬ ವ್ಯಕ್ತಿ ಕುತ್ಸಿತ್ತಿದಾನಪ್ಪ ಅಂತ ಹೇಳಿ ತಿಳ್ಕೊಂಡ ಅಂದ್ರ ಜನ ಅವನ ಸಂಸರ್ಗವನ್ನ, ಅವನ ಜೊತೆಗಿರುವ ರಾಗವನ್ನ ಬಿಟ್ಟು ಕೊಡ್ತಾರಲ್ಲ, ಅದೇ ಪ್ರಕಾರ ಇಲ್ಲಿಯೂ ಕೂಡ ಆತ್ಮ ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ, ಶುಭ ಕರ್ಮ ಮತ್ತು ಅಶುಭ ಕರ್ಮಗಳದ್ದು ಏನು ಪ್ರವೃತ್ತಿ ಅದ, ಇವು ಎರಡೂ ಏನದಾವಂದ್ರೆ ಕೀಳದಾವ ಅಂತ ಹೇಳಿ ತಿಳ್ಕೊಂಡ ಅದರೊಡನೆ ಸಂಸರ್ಗವನ್ನ ಏನ್ ಮಾಡಬೇಕು ಅಂದ್ರೆ ಬಿಟ್ಟು ಕೊಡಬೇಕು. ಜ್ಞಾನಿಗಳು ಬಿಟ್ಟು ಕೊಡ್ತಾರೆ. ಯಾಕಂದ್ರೆ ಶುಭಾನು ಬಂಧಕಾರಕದ, ಅಶುಭನು ಬಂಧಕಾರಕದ, ಇವುಗಳ ಸ್ವಭಾವ ಕೀಳದ, ಇವುಗಳು ಕುತ್ಸಿತದವ, ಇವುಗಳ ಜೊತೆಗೆ ಸಂಸರ್ಗವನ್ನ ನಾ ಮಾಡದೆ ಅಂದ್ರ ಇವು ನನ್ನನ್ನು ಒಯ್ದು ಏನ್ ಮಾಡ್ತಾವಂದ್ರೆ ಸಂಸಾರ ಸಮುದ್ರದೊಳಗೆ ಮುಳುಗಿಸ್ತಾವ ಅಂತ ಹೇಳಿ ತಿಳ್ಕೊಂಡು ವ್ಯಕ್ತಿ ಏನ್ ಮಾಡ್ತಾನಂತಂದ್ರ ಅದರಿಂದ ದೂರ ಆಗ್ತಾನ. ಅದರ ಸಂಸರ್ಗವನ್ನು ಕೂಡ ಮಾಡೋದಿಲ್ಲ, ಅದರ ಕುರಿತಾಗಿ ರಾಗವನ್ನು ಕೂಡ ಮಾಡೋದಿಲ್ಲ. ಯಾವುದರ ಬಗ್ಗೆ ಹೇಳ್ತಾ ಇದ್ದಾರಂದ್ರೆ, ಪುಣ್ಯ ಮತ್ತು ಪಾಪಗಳ ಬಗ್ಗೆ ಹೇಳ್ತಾ ಇದ್ದಾರ. ಇಡೀ ಜಗತ್ತು ಪಾಪವನ್ನ ಹೀನ ಅಂತ ಹೇಳ್ತದ, ಆದ್ರ ಜೈನ ದರ್ಶನದಲ್ಲಿ ಮಾತ್ರ ಪಾಪನೂ ಹೀನದ, ಅಷ್ಟೇ ಪುಣ್ಯವೂ ಕೂಡ ಹೀನಿದೆ ಎನ್ನುವಂತ ಮಾತನ್ನ ಅದ್ಭುತವಾದಂಥ ಉದಾಹರಣೆಯನ್ನ ನೀಡಿ ಹೇಳ್ತಾ ಇದ್ದಾರೆ. ಚಿನ್ನದ ಸಂಕೋಲೆ ಮತ್ತು ಕಬ್ಬಿಣದ ಸಂಕೋಲೆ. ಒಬ್ಬ ವ್ಯಕ್ತಿಯನ್ನ ಚಿನ್ನದ ಸಂಕೋಲೆಗಳಿಂದ ನಿರ್ಮಾಣ ಮಾಡಿದಂಥ ಜೈಲದೊಳಗೆ ಹಾಕಿದ್ರು, ಒಬ್ಬ ವ್ಯಕ್ತಿಯನ್ನ ಕಬ್ಬಿಣದ ಸಂಕೋಲೆಗಳಿಂದ ಮಾಡಿರ್ತಕ್ಕಂಥ ಜೈಲದೊಳಗೆ ಹಾಕಿದ್ರು. ಯಾರ ಸುಖಿ ಅಂತ ಪ್ರಶ್ನೆ ಮಾಡಿದಾಗ ಇಬ್ಬರೂ ಕೂಡ ದುಃಖಿ ಇದ್ದಾರ, ಬಂಧನದೊಳಗಿದ್ದಾರೆ. ಆ ಕಾರಣದಿಂದ ಈ ಬಂಧನವನ್ನ ತಿಳ್ಕೊಂಡ, ಇವು ಎರಡೂ ಕುತ್ಸಿತದಾವ ಅಂತ ತಿಳ್ಕೊಂಡ ಎರಡನ್ನೂ ಕೂಡ ಏನ್ ಮಾಡಬೇಕು ಅಂತಂದ್ರೆ ಬಿಟ್ಟು ಕೊಡಬೇಕು. ಅವುಗಳ ಸಂಸರ್ಗನೂ ಬೇಡ, ಅವುಗಳ ಮೇಲೆ ರಾಗನು ಕೂಡ ಬೇಡ. ಎರಡನ್ನೂ ಬಿಟ್ಟು ನಾವೇನಾಗಬೇಕು ಅಂದ್ರೆ ದೂರ ಆಗಬೇಕು ಅನ್ನುವಂಥ ಸಂಗತಿಯನ್ನ 148 ಮತ್ತು 149ನೇ ಗಾಥೆಯೊಳಗೆ ಏನ್ ಮಾಡಿದ್ರು ಅಂತಂದ್ರೆ ಕುಂದ ಆಚಾರ್ಯರು ತಿಳಿಸಿದ್ರು. ಕುಂದರು ಅಂತಂದ್ರೆ ನಿಜವಾಗಿ ಅವ್ರು ಏನಿದಾರಪ್ಪ ಅಂದ್ರೆ ಕಲಿಕಾಲದ ಸರ್ವಜ್ಞ ಅಂತಾನೆ ಹೇಳ್ತಾರ ಅವರಿಗೆ. ಅಂತ ಅದ್ಭುತವಾದಂಥ ವ್ಯಕ್ತಿತ್ವ ಇರೋದ್ರಿಂದ ಇಷ್ಟು ಸ್ಪಷ್ಟವಾಗಿ ಈ ಸಂಗತಿಗಳನ್ನ ನಮಗೆ ಏನ್ ಮಾಡ್ತಾರ ಬಿಡಿಸ್ತಾ ಇದ್ದಾರೆ. ಯಾಕಂದ್ರೆ ಇಡೀ ಜಗತ್ತೆಲ್ಲ ಸಿಕ್ಕಾಕೊಂಡಿರೋದು ಶುಭ ಮತ್ತು ಅಶುಭದೊಳಗ, ಪುಣ್ಯ ಮತ್ತು ಪಾಪದೊಳಗ. ಅವುಗಳನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಿಡಿಸ್ತಾ ಇದ್ದಾರೆ. ಇದಾದ ಮೇಲೆ ತಕ್ಷಣ 150ನೇ ಗಾಥೆಯೊಳಗ ಕುಂದಾಚಾರ್ಯರು ಏನ್ ಹೇಳ್ತಾರಂತಂದ್ರ, ಎರಡೂ ಕರ್ಮಗಳೇನಿದ್ದಾವಂದ್ರ ಬಂಧನಕ್ಕೆ ಕಾರಣ ಇದ್ದಾವಪ್ಪ, ಅದಕ್ಕ ಇವು ಎರಡೂ ನಿಷೇಧ್ಯ ಆಗಿದಾವ ಅನ್ನುವಂಥದ್ದನ್ನ ಆಗಮದಿಂದ ಸಿದ್ಧ ಮಾಡ್ತಾರ. ಇವೆರಡೂ ಕರ್ಮಗಳು ನಿಷೇಧ್ಯ ಇದಾವ ಅನ್ನುವಂಥದ್ದನ್ನು ಆಗಮದ ಮೂಲಕ ಏನ್ ಮಾಡೋರಿದ್ದಾರೆ ಅಂದ್ರೆ ಸಿದ್ಧ ಮಾಡೋರಿದ್ದಾರೆ. 150ನೇ ಗಾಥೆ ಗಾಥಾ ಪಾಠ ಮಾಡೋಣ. ರತ್ತೋ ಬಂಧದಿ ಕಮ್ಮಂ ಮುಚ್ಚದಿ ಜೀವೋ ವಿರಾಗ ಸಂಪತ್ತೋ ಏಸೋ ಜಿನೋವದೇಸೋ ತಮ್ಮಾಕಮ್ಮೇ ಸುಮಾರಜ್ಜ. ಕನ್ನಡದಲ್ಲಿ ನೋಡಿ, ಬಹಳ ಸುಂದರ, ಬಹಳ ಈಸಿ, ಬಹಳ ಸೊಗಸಾಗಿದೆ. ಏನಾಗಿದೆ ಅಂದ್ರೆ ಅನುವಾದ ಆಗಿದೆ ನೋಡಿ. ಆಸಕ್ತ ಜೀವ ಕರ್ಮದಿಂ ಬದ್ಧನಾದರೆ ವಿರಕ್ತ ಕರ್ಮದಿಂ ಮುಕ್ತನಾಗುವನು. ಆಸಕ್ತ ನೀನಾಗಬೇಡ, ಕರ್ಮದಿಂದಿದು
ಶ್ರೀಜಿನ ಪ್ರಭುಗಳುಪದೇಶವಿದೆ. ಬಹಳ ಸುಂದರ, ಬಹಳ ಸ್ವಚ್ಛವಾಗಿ ಏನು ಮಾಡಿದ್ದಾರೆ ಅಂದರೆ ಈ ಮಾತನ್ನು ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ. 150ನೇ ಗಾಥೆ ನಾವು ನೋಡ್ತಾ ಇರೋದು ಏನಿದೆ. ರತ್ತೋ ಬಂಧದಿ ಕಮ್ಮಂ ಮುಚ್ಚದಿ ಜೀವೋ ವಿರಾಗ ಸಂಪತ್ತೋ ಏಸೋ ಜಿನೋವದೇಸೋ ತಮ್ಮ ಕಮ್ಮೇಸು ಮಾರಜ್ಜ. ಬಹಳ ಚಂದಿದೆ ನೋಡಿ ಏನು ಹೇಳಿದರು. ಗಾತಾರ್ಥವನ್ನು ನೋಡೋಣ. 150ನೇ ಗಾಥೆ. ಪುಣ್ಯ ಪಾಪ ಅಧಿಕಾರ ನಡೆದದ. 150ನೇ ಗಾಥೆ. ರತ್ತೋ ಜೀವೋ. ರತ್ತೋ ಜೀವೋ ಅಂತಂದ್ರೆ ಏನು? ಅನುರಕ್ತನಾದ ಜೀವನು. ರಕ್ತಾಗೋದ, ರಮಮಾನ ಆಗೋದ, ಅನುರಕ್ತ ಆಗೋದ. ಅನುರಕ್ತವಾಗಿರ್ತಕ್ಕಂಥ ಜೀವ ಏನ್ ಮಾಡ್ತಾನ? ಕಮ್ಮಂ ಬಂಧದಿ, ಕರ್ಮಗಳಿಂದ ಬಂಧಿಸಲ್ಪಡ್ತಾನ. ಬಹಳ ಸತ್ಯ ಸಂಗತಿ ಇದು. ಜಗತ್ತಿನೊಳಗೆ ಎಲ್ಲಿ ಅನುರಕ್ತಿ ಇದೆ ಅಲ್ಲೇ ಏನಿದೆ? ಬಂಧನಿದೆ, ಅಲ್ಲೇ ದುಃಖಿದೆ. ಎಲ್ಲಿ ವಿರಕ್ತಿ ಇದೆ ಅಲ್ಲಿ ಏನೂ ಇಲ್ಲವೇ ಇಲ್ಲ, ದುಃಖೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಅನುರಕ್ತನಾಗಿರ್ತಕ್ಕಂಥ ಜೀವ ಕಮ್ಮಂ ಬಂಧದಿ, ಕರ್ಮಗಳಿಂದ ಬಂಧಿಸಲ್ಪಡ್ತಾನ, ಕಟ್ಟಲ್ಪಡ್ತಾನ. ವಿರಾಗ ಸಂಪತ್ತೋ, ಮತ್ತು ಯಾರು ವಿರಕ್ತನಾಗಿರ್ತಕ್ಕಂಥ ಜೀವಿದ್ದಾನಲ್ಲ, ಮುಚ್ಚದಿ, ಕರ್ಮಗಳಿಂದ ಬಿಡುಗಡೆ ಪಡಿತಾನ. ಬಂಧದಿ ಮುಚ್ಚದಿ, ಬಂಧಿಸಲ್ಪಡ್ತಾನ, ಮುಕ್ತ ಆಗ್ತಾನ. ರಾಗದಿಂದ ಮುಕ್ತ ಆಗ್ತಾನ, ಅನುರಕ್ತಿಯಿಂದ ಮುಕ್ತ ಆಗ್ತಾನ, ವಿರಕ್ತಿಯಿಂದ ಬಿಡುಗಡೆ ಆಗ್ತಾನ. ಏಸೋ, ಇದು ಜಿನೋವದೇಸೋ, ಇದು ಜಿನೇಂದ್ರ ಭಗವಂತರ ಉಪದೇಶ ಇದೆ. ಇದು ಜಿನೇಂದ್ರ ಪ್ರಭುಗಳ ಉಪದೇಶ ಇದೆ. ತಮ್ಮ, ಆದುದರಿಂದ ಎಲೆ ಭವ್ಯನೇ, ಅದಕ್ಕ ಎಲೆ ಭವ್ಯನೇ ನೀನು ಕಮ್ಮೇಸು, ಕರ್ಮಗಳಲ್ಲಿ ಮಾರಜ್ಜ, ಪ್ರೀತಿ ಅನುರಾಗವನ್ನು ಮಾಡಬೇಡ. ಅನುರಕ್ತಾದಿ ಅಂದ್ರೆ ಕರ್ಮದಿಂದ ಕಟ್ಟಲ್ಪಡ್ತಿ, ಕರ್ಮದಿಂದ ಬಂಧಿಸಲ್ಪಡ್ತಿ. ವಿರಕ್ತಿಯಾದಿ ಅಂದ್ರೆ ಕರ್ಮಗಳಿಂದ ಬಿಡುಗಡೆ ಆಗ್ತಿ. ಅದಕ್ಕೆ ಜಿನೇಂದ್ರ ಭಗವಂತರ ಉಪದೇಶ ಏನದ ಅಂದ್ರ, ಎಲೆ ಭವ್ಯ, ನೀ ಕರ್ಮದೊಳಗ ಅನುರಾಗವನ್ನ ಮಾಡಬೇಡ, ಕರ್ಮಗಳಲ್ಲಿ ಅನುರಕ್ತ ಆಗಬೇಡ ಅನ್ನುವಂಥದ್ದು ಜಿನೇಂದ್ರ ಪ್ರಭುಗಳದ್ದು ಉಪದೇಶ ಇದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಏನ್ ಮಾಡ್ಕೊಳ್ಬೇಕು ಅಂದ್ರೆ ಅರ್ಥೈಸ್ಕೊಳ್ಬೇಕು. ಇದು 150ನೇ ಗಾಥೆಯೊಳಗೆ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಕ್ತ ಅಂದ್ರೆ ಸರಾಗಿ ಕರ್ಮಗಳಿಂದ ಕಟ್ಟಲ್ಪಡ್ತಾನ. ವಿರಕ್ತ ಅಂದ್ರೆ ವಿರಾಗಿ ಕರ್ಮಗಳಿಂದ ಬಿಡುಗಡೆ ಹೊಂದ್ತಾನ. ಹೇಗೆ? ಇದು ಆಗಮದ ವಚನಿದೆ. ಇದು ಸಾಮಾನ್ಯವಾಗಿ ರಾಗತನದ ನಿಮಿತ್ತದ ಕಾರಣವಾಗಿ ಶುಭ ಮತ್ತು ಅಶುಭಗಳು ಅನ್ನುವಂಥ ಎರಡು ಕರ್ಮಗಳನ್ನ ಅವಿಶೇಷವಾಗಿ ಬಂಧಕ್ಕೆ ಕಾರಣ ರೂಪ ಆಗಿದವನ್ನೋದನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಯಾವ ವಿಶೇಷತೆ ಇಲ್ಲ, ಬಂಧ ಸೇಮ್ ಇದೆ. ಅದು ರಾಗಣ ಇರಲಿ, ಅದು ದ್ವೇಷಣ ಇರಲಿ, ಶುಭಣ ಇರಲಿ, ಅಶುಭಣ ಇರಲಿ, ಬಂಧದ ಬಂಧ ಇದು ಸಾಮಾನ್ಯ ಕಾಮನ್ ಫ್ಯಾಕ್ಟರ್ ಇದೆ ಎರಡೂದ್ರೊಳಗೂ ಕೂಡ. ಪುಣ್ಯ ಇರಲಿ, ಪಾಪ ಇರಲಿ, ಎರಡೂತ್ರೊಳಗೆ ಬಂಧದ ಅನ್ನುವಂಥದ್ದನ್ನ ಇಲ್ಲಿ ಸಿದ್ಧ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎರಡೂ ಕರ್ಮಗಳನ್ನ, ಶುಭ ಮತ್ತು ಅಶುಭ ಎರಡೂ ಕರ್ಮಗಳನ್ನ ನಿಷೇಧ ಮಾಡ್ತಾರ. ಎರಡೂ ಕರ್ಮಗಳ ನಿಷೇಧ ಇದೆ. ಅದಕ್ಕೆ ಜಿನೇಂದ್ರ ಭಗವಂತರದ ಉಪದೇಶ ಇದೆ ಇದು. ನೀ ಏನ್ ಮಾಡು ಅಂದ್ರ ಕರ್ಮಗಳಲ್ಲಿ ಅನುರಾಗವನ್ನ ಮಾಡಬೇಡಪ್ಪ, ಪ್ರೀತಿಯನ್ನ ಮಾಡಬೇಡ, ಅನುರಕ್ತ ಆಗಬೇಡ. ಇದು 150ನೇ ಗಾಥೆಯೊಳಗ ಕುಂದಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ ನಮ್ಮೆಲ್ಲರಿಗೂ ಒಂದು ಕಿವಿ ಮಾತನ್ನ ಹೇಳಿದ್ರು. ಶುಭಾಶುಭ ಯಾವುದೇ ಕರ್ಮ ಇರಲಿ, ಅದರೊಳಗೆ ನೀ ಏನ್ ಮಾಡಬೇಡ ಅಂತಂದ್ರೆ ಅನುರಾಗವನ್ನ ಮಾಡಬೇಡ. ಇದಾದ ಮೇಲೆ ತಕ್ಷಣ 151ನೇ ಗಾಥೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರ, ಈ ಪ್ರಕಾರ ಇದು ರಾಗದ ಮೇಲೆ ಅನುರಾಗ ಮಾಡೋದ್ರಿಂದ ನಾವು ಬಂಧಕ್ಕೊಳಗಾಗ್ತೀವಿ ಅಂತಂದ ಮೇಲೆ ಇನ್ನೇನು ಮಾಡೋದಪ್ಪ ಅನ್ನೋ ಪ್ರಶ್ನೆ ಬರ್ತದಲ್ಲ. ತಕ್ಷಣ ಏನ್ ಮಾಡಿದ್ರು ಅಂತಂದ್ರೆ 151ನೇ ಗಾಥೆಯೊಳಗ ಬಹಳ ಅದ್ಭುತವಾದಂಥ ಒಂದು ಮಾತನ್ನ ಹೇಳಿದ್ರು. ಜ್ಞಾನ ಇದು ಮೋಕ್ಷಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನು ಸಿದ್ಧ ಮಾಡ್ತಾರ. ನಿನಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಶುಭ ಅಶುಭಗಳು ಎರಡೂ ಸಂಸಾರದ ದುಃಖಕ್ಕೆ ಕಾರಣದವ ಅನ್ನುವ ಜ್ಞಾನ ನಿನಗಿಲ್ಲದೆ ಇರೋದ್ರಿಂದ ನೀ ಅದರೊಳಗೆ ಏನಾಗ್ತಾ ಇದ್ದೀಯ ಅಂದ್ರೆ ಸಿಕ್ಕಾಕೊಳ್ತಾ ಇದ್ದೀಯಾ. ಅದಕ್ಕೆ ಜ್ಞಾನ ಏನಿದೆ ಅಂದ್ರೆ ಮೋಕ್ಷಕ್ಕೆ ಕಾರಣ ಇದೆ ಅನ್ನುವಂಥದ್ದನ್ನ ಈ ಒಂದು ಪುಣ್ಯ ಪಾಪ ಅಧಿಕಾರದೊಳಗೆ ಸಿದ್ಧ ಮಾಡ್ತಾ ಇದ್ದಾರೆ ಕುಂದ ಆಚಾರ್ಯರು. 151ನೇ ಗಾಥೆ ನೋಡಿ. ಪರಮಠೋ ಖಲು ಸಮವೋ ಶುದ್ಧೋ ಜೋ ಕೇವಲಿ ಮುನಿ ನಾನಿ ತಂ
ಸಹಾವೇ ಮುನಿನೋ ಪಾವಂತಿ ನಿರ್ವಾಣಂ. ಕನ್ನಡದಲ್ಲಿ ಪರಮಾರ್ಥವಿದೆ ನಿಶ್ಚಯದಿ ಸಮಯ ಶುದ್ಧ ಕೇವಲಿ ಮುನಿ ಜ್ಞಾನಿ ಇದೆ. ಸ್ಥಿರಬಹುದಾ ಸ್ವಭಾವದೊಳಗಾವ ಮುನಿವರರು ನಿರ್ವಾಣ ಪಡೆಯುವರು. ನೋಡಿ, 151ನೇ ಗಾಥೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಏನದ ಅಂತಂದ್ರೆ ಈ ವಿಷಯ ವ್ಯಕ್ತ ಆಗ್ಲಿಕ್ಕತ್ತದ. ಏನದ? ಬಹಳ ಸ್ವಚ್ಛದ, ಬಹಳ ಸುಂದರವಾಗಿ ಇದು ವಿಷಯ ಏನಾಗ್ಯದ ಅಂತಂದ್ರೆ ವ್ಯಕ್ತ ಆಗ್ಯದ. ನೋಡಿ ಏನು ಹೇಳಿದ್ರು. ಖಲು ನಿಜವಾಗಿ 151ನೇ ಗಾಥೆಯಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನನ ಮೋಕ್ಷಕ್ಕೆ ಕಾರಣದ. ಶುಭಾಶುಭ ಭಾವಗಳು ಬಂಧದವ, ಜ್ಞಾನ ಆಗಬೇಕಾದ್ರದ್ದು ಅವು ಹೆಂಗದಾವ, ಸ್ವರೂಪದ ಜ್ಞಾನ ಆಗಿ ತಾನು ಯಾರು ಅನ್ನೋದು ಜ್ಞಾನ ಆಯ್ತಂದ್ರೆ ಅದು ಮುಕ್ತಿಗೆ ಕಾರಣದ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿಜವಾಗಿ ಜೋ ಪರಮಟ್ಟೋ, ಯಾವ ಜೀವನು ಪರಮ ಪದಾರ್ಥನಿದ್ದಾನೆ. ಪರಮಟ್ಟೋ, ಯಾರ ಪರಮಾರ್ಥಿದ್ದಾರೆ, ಪರಮಾರ್ಥ ಪದಾರ್ಥ ಇದ್ದಾರಲ್ಲ, ಸಮವೋ ಅವನೇ ಸಮಯನಿದ್ದಾನೆ, ಆತ್ಮ ಇದ್ದಾನೆ. ಶುದ್ಧೋ ಶುದ್ಧನಿದ್ದಾನೆ. ಕೇವಲಿ ಇದ್ದಾನೆ. ಮುನಿ ಇದ್ದಾನೆ. ಜ್ಞಾನಿ ಇದ್ದಾನೆ. ತಮ್ಮೀ ಸಹಾವೇ, ಆ ಸ್ವಭಾವದಲ್ಲಿ ಸ್ಥಿರವಾದ ಮುನಿಗಳು ನಿರ್ವಾಣಕ್ಕೆ ಪ್ರಾಪ್ತರಾಗುತ್ತಾರೆ. ಜ್ಞಾನ ಮೋಕ್ಷಕ್ಕೆ ಕಾರಣದ ಅನ್ನುವಂಥದ್ದನ್ನು ಸಿದ್ಧ ಮಾಡುವಂಥ ಗಾಥೆ 151. ಬಹಳಷ್ಟು ವಿಷಯಗಳನ್ನು ಇದರಲ್ಲಿ ಹೇಳಿದರು. ನಿಜವಾಗಿ ಯಾವ ಜೀವ ಪರಮಾರ್ಥ ಇದ್ದಾನಲ್ಲ ಅಂದ್ರೆ ಜ್ಞಾನಿ ಇದ್ದಾನ. ಯಾರಿದ್ದಾರಪ್ಪ ಜ್ಞಾನಿ? ಸಮವೋ, ಸಮಯ ಇದ್ದಾನ. ಶುದ್ಧೋ, ಶುದ್ಧನಿದ್ದಾನ. ಕೇವಲಿ ಇದ್ದಾನೆ. ಮುನಿ ಇದ್ದಾನೆ. ಜ್ಞಾನಿ ಇದ್ದಾನೆ. ತಮ್ಮಿ ಸಹಾವೇ, ಆ ಸ್ವಭಾವದೊಳಗೆ ಸ್ಥಿರವಾಗಿರತಕ್ಕಂಥ ಮುನಿಗಳು ಇವರೆಲ್ಲರೂ ಯಾವ ಸ್ವಭಾವದೊಳಗ? ಯಾವುದು ಜ್ಞಾನ ಸ್ವಭಾವದ, ನ್ಯಾಯಕ ಸ್ವಭಾವದ, ಶುದ್ಧದ ಆ ಸ್ವಭಾವದೊಳಗೆ ಯಾರು ಸ್ಥಿರ ಆಗ್ತಾರ ಅಂಥ ಮುನಿಗಳು ನಿರ್ವಾಣಕ್ಕೆ ಪ್ರಾಪ್ತರಾಗುತ್ತಾರೆ. ಸ್ವಭಾವದೊಳಗೆ ಸ್ಥಿರ ಆಗಬೇಕಾಗ್ತದೆ. ಇದ್ರದ್ದು ನಮಗೇನು ಬೇಕು ಅಂತಂದ್ರೆ ಜ್ಞಾನ ಬೇಕು. ಇದ್ರ ಜ್ಞಾನ ಇರಲಿಲ್ಲ ಅಂದ್ರೆ ನಮಗೇನು ಪ್ರಾಪ್ತ ಆಗೋದಿಲ್ಲ. ಮೋಕ್ಷದ ಉಪಾದಾನ ಯಾರ? ಆತ್ಮನೇ ಇದ್ದಾನಲ್ಲ. ಅದಕ್ಕೆ ಪರಮಾರ್ಥದಿಂದ ಆತ್ಮ ಜ್ಞಾನ ಸ್ವಭಾವಿ ಇದ್ದಾನ. ಅದಕ್ಕೆ ಜ್ಞಾನದಿಂದ ಮೋಕ್ಷದ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಪರಮಾರ್ಥದಿಂದ ಆತ್ಮ ಜ್ಞಾನ ಸ್ವಭಾವಿ ಇದ್ದಾನ. ಯಾವುದು ಜ್ಞಾನ ಇದೆ ಅದೇ ಆತ್ಮ ಇದೆ, ಮತ್ತು ಯಾವುದು ಆತ್ಮ ಇದೆ ಅದೇ ಜ್ಞಾನ ಇದೆ. ಆದ್ದರಿಂದ ಜ್ಞಾನಕ್ಕನ ಏನಾಗ್ತದಂದ್ರೆ ಮೋಕ್ಷದ ಕಾರಣ ಅಂತ ಹೇಳೋದು ಯೋಗ್ಯದೆ. ಜ್ಞಾನ ಮೋಕ್ಷಕ್ಕೆ ಕಾರಣ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾರ್ಥದೊಳಗೆ ಸ್ಥಿರ ಇರುವಂಥವನು ಅಂದ್ರೆ ಯಾರು ಜ್ಞಾನ ಸ್ವಭಾವದೊಳಗೆ ಸ್ಥಿರ ಇದ್ದಾರೆ. ಜ್ಞಾನ ಸ್ವಭಾವದೊಳಗೆ ಸ್ಥಿರ ಇದ್ದಾರಂದ್ರೆ ಜ್ಞಾನ ಇದ್ದಾರೆ. ಆ ಜ್ಞಾನ, ಯಾವುದು ಜ್ಞಾನ ಇದೆ ಅದೇ ಆತ್ಮ ಇದೆ, ಯಾವುದು ಆತ್ಮ ಇದೆ ಅದೇ ಜ್ಞಾನ ಇದೆ. ಆದ್ದರಿಂದ ಜ್ಞಾನನ ಏನಿದೆ ಅಂದ್ರೆ ಮೋಕ್ಷದ ಕಾರಣ ಇದೆ. ಜ್ಞಾನದಿಂದನ ಮೋಕ್ಷದ ಅನ್ನುವಂಥ ಮಾತು ಯೋಗ್ಯದೆ ಅನ್ನುವಂಥದ್ದನ್ನ 151ನೇ ಗಾಥೆಯೊಳಗೆ ಹೇಳ್ತಾ ಇದ್ದಾರೆ. ಅಮೃತಚಂದ್ರಾಚಾರ್ಯರು ಕೂಡ ಇದೇ ಮಾತನ್ನು ಏನು ಮಾಡಿದ್ರು ಅಂದ್ರೆ ಸಿದ್ಧ ಮಾಡಿದ್ರು. ಹಿಂಗ ಜ್ಞಾನನ ಮೋಕ್ಷದ ಕಾರಣ ಇದೆ ಅನ್ನುವಂಥ ಮಾತು 151ರೊಳಗೆ ಸಿದ್ಧ ಆಯಿತು. ಕಾರಣ ಏನು ಅಂತಂದ್ರೆ ಆತ್ಮ ಜ್ಞಾನ ಸ್ವಭಾವಿ ಇದ್ದಾನ. ಜ್ಞಾನ ಅಂದ್ರಣ ಆತ್ಮ, ಆತ್ಮ ಅಂದ್ರಣ ಜ್ಞಾನ. ಆದ್ದರಿಂದ ಜ್ಞಾನನ ಮೋಕ್ಷದ ಕಾರಣ ಅಂತ ಹೇಳೋದು ಯೋಗ್ಯದೆ, ಯಥಾರ್ಥಿದೆ, ಪರಮಾರ್ಥಿದೆ ಅನ್ನುವಂಥ ಮಾತು ಇಲ್ಲಿ 151ರಲ್ಲಿ ಸಿದ್ಧ ಆಯಿತು. ಇದಾದ ತಕ್ಷಣ 152ನೇ ಗಾಥೆಯಲ್ಲಿಯೂ ಕೂಡ ಏನು ಹೇಳೋರಿದ್ದಾರಂದ್ರೆ, ನಮ್ಮ ಆಗಮಗಳಲ್ಲಿಯೂ ಕೂಡ ಏನಾಗಿದೆ, ಜ್ಞಾನಕ್ಕನ ಮೋಕ್ಷದ ಕಾರಣ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆಗಮಗಳಲ್ಲಿಯೂ ಕೂಡ ಈ ವಿಷಯ ಬಂದಿದೆ. ಕೇವಲ ಅಧ್ಯಾತ್ಮದಲ್ಲಷ್ಟೇ ಅಲ್ಲ, ಆಗಮದೊಳಗೂ ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಈ ಮಾತನ್ನ ಜ್ಞಾನನ ಮೋಕ್ಷದ ಕಾರಣ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಂತ ಹೇಳಿ 152ನೇ ಗಾಥೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇದ್ದಾರೆ. ಅದನ್ನು ನಾವೇನು ಮಾಡೋಣ ಅಂತಂದ್ರೆ ಇಲ್ಲಿ ಇವತ್ತು ನೋಡೋಣ. ನೋಡಿ, 152ನೇ ಗಾಥೆ. ಪರಮಟ್ಟಮ್ಮಿದು ಅಠಿದೋ
ಜೋ ಕುನದಿತವಂ ವದಂ ಚ ಧಾರೇದಿ ತಂ ಸೌವಂ ಬಾಲತವಂ ಬಾಲವದಂ ಬೇಂತಿ ಸೌವನ್ಹೂ. ಕನ್ನಡದಲ್ಲಿ, ಪರಮಾರ್ಥದಲ್ಲಿ ಸ್ಥಿರವಿಲ್ಲದೆ, ಬಹಳ ಸುಂದರ ಇದೆ, ಪರಮಾರ್ಥದಲ್ಲಿ ಸ್ಥಿರವಿಲ್ಲದೆ ತಪ ಮಾಡಲಿ ವ್ರತ ಧರಿಸಲಿ ಅವನ ವರತಪ ವ್ರತಗಳೆಲ್ಲ, ವರತಪ ವ್ರತಗಳೆಲ್ಲ ಬಾಲತಪ ವ್ರತಗಳೆಂದು ಸರ್ವಜ್ಞ ಪೇಳಿಹರು. ಬಹಳ ಸುಂದರವಾಗಿರತಕ್ಕಂಥ ಗಾಥೆ, 152ನೇ ಗಾಥೆ. ಏನು ಹೇಳಬೇಕಾಗ್ಯದ ಅದನ್ನು ಹೇಳ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಏನಿಲ್ಲ ಅಂತಂದ್ರೆ ಅಸ್ಪಷ್ಟತೆ ಇಲ್ಲ, ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನು? ಪರಮಟ್ಟಮ್ಮಿದು ಅಟಿದೋ ಜೋ ಕುಣದಿತವಂ ವದಂಚ ಧಾರೇದಿ ತಂ ಸವ್ವಂ ಬಾಲತವಂ ಬಾಲವದಂ ಬೇಂತಿ ಸವ್ವನ್ನು. ಏನಿದೆ 152ನೇ ಗಾಥೆಯ ಅರ್ಥ? ಪರಮಟ್ಟಮ್ಮಿದು, ಪರಮಾರ್ಥದಲ್ಲಿ. ಹಿಂದಿನ ಗಾಥೆಯೊಳಗೆ ಏನು ಹೇಳಿದ್ರು ಅಂದ್ರೆ ಜ್ಞಾನನ ಮೋಕ್ಷಕ್ಕೆ ಕಾರಣ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಆಗಮಗಳಲ್ಲಿಯೂ ಕೂಡ ಜ್ಞಾನಕ್ಕಣ ಮೋಕ್ಷದ ಕಾರಣ ಅಂತ ಹೇಳಿದಾರ ಅನ್ನುವ ಮಾತನ್ನ 152ರಲ್ಲಿ ಹೇಳ್ತಾ ಇದ್ದಾರೆ. ಪರಮಾರ್ಥದಲ್ಲಿ, ಪರಮಟ್ಟಮ್ಮಿದು ಪರಮಾರ್ಥದಲ್ಲಿ ಅಟಿದೋ ಅಸ್ಥಿರವಾದಂಥ, ಜೋ ಯಾವ ಜೀವನು, ತಂ ಕುಣದಿ ತಪಸ್ಸು ಮಾಡುತ್ತಾನೆ, ಅವ ಪರಮಾರ್ಥದೊಳಗೆ ಸ್ಥಿರವಾಗಿಲ್ಲ, ಪರಮಾರ್ಥದಿಂದ ಚ್ಯುತ ಇದ್ದಾನೆ, ಪರಮಾರ್ಥದೊಳಗೆ ಸ್ಥಿರ ಇಲ್ಲದೆ ಅಸ್ಥಿರ ಆಗಿರ್ತಕ್ಕಂಥ ಯಾವ ಜೀವ ಇದ್ದಾನಲ್ಲ ಅವನು ತಪಸ್ಸು ಮಾಡ್ತಾನ. ಚ ವದಂ ಧಾರೇದೆ ವ್ರತಗಳನ್ನು ಧಾರಣ ಮಾಡ್ತಾನ. ತಂ ಸವ್ವಂ ಅವನು ಎಲ್ಲ ತಪವನ್ನು ಮತ್ತು ವ್ರತಗಳನ್ನು ಧಾರಣ ಮಾಡ್ತಾನ, ತಪವನ್ನು ಮಾಡ್ತಾ ಇದ್ದಾನೆ. ಅವನ ಎಲ್ಲ ತಂ ಸವ್ವಂ ಅವನ ಆ ಎಲ್ಲ ತಪಸ್ಸು ಮತ್ತು ವ್ರತಗಳಿಗೆ ಸಂವನ್ಹು ಸರ್ವಜ್ಞ ದೇವರು ಬಾಲತವಂ ಬಾಲ ತಪಸ್ಸು, ಬಾಲವದಂ ಬಾಲವ್ರತ ಅಂತ ತಿಳ್ಕೊಂಡು ಹೇಳಿದಾರ. ಯಾರ ಪರಮಾರ್ಥದೊಳಗೆ ಸ್ಥಿರ ಇಲ್ಲ, ಪರಮಾರ್ಥವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ, ಅವರ ಎಲ್ಲ ತಪಗಳು ಅವರ ಎಲ್ಲ ವ್ರತಗಳು ಬಾಲತಪ ಅಂತ ಹೇಳ್ತಾರ. ಪರಮಾರ್ಥದೊಳಗೆ ಸ್ಥಿರ ಇಲ್ಲ ಅಂತಂದ್ರೆ ಜ್ಞಾನ ಇಲ್ಲ. ಯಾವುದನ್ನ ನಾನು ಮಾಡ್ತಾ ಇದ್ದೇನೆ ಅದರದ ಏನು ವಿಷಯ ಇದೆ, ಅದರದ ಅರ್ಥ ಏನಿದೆ, ಅದರದ ಹೇಯತನ ಎಷ್ಟದ, ಉಪಾದೇಯತನ ಎಷ್ಟದ, ಅದರದ ಪರಮಾರ್ಥ ರೂಪದ ಅರ್ಥ ಆಗದೇ ಇರೋದರಿಂದ ಇದು ಆಗಮದೊಳಗಿನ ವಿಷಯ ಇದೆ. ಆಗಮಗಳಲ್ಲಿ ಈ ರೀತಿ ಹೇಳ್ಯಾರ, ಪರಮಾರ್ಥದೊಳಗೆ ಅಸ್ಥಿರ ಆಗಿರ್ತಕ್ಕಂಥ ಜೀವ ಯಾರೇ ಇರಲಿ, ಜ್ಞಾನದೊಳಗೆ ಅಸ್ಥಿರವಾಗಿರ್ತಕ್ಕಂಥ ಜೀವ ಯಾರೇ ಇರಲಿ, ಅವನು ಜ್ಞಾನದೊಳಗೆ ಸ್ಥಿರ ಇಲ್ಲ, ಅವನಿಗೆ ಜ್ಞಾನ ಇಲ್ಲ, ಅವ ಯಾರೇ ಆಗಿರಲಿ, ಅವ ಎಷ್ಟೇ ತಪಸ್ಸು ಮಾಡಲಿ, ಎಷ್ಟೇ ವ್ರತಗಳನ್ನು ಧಾರಣ ಮಾಡಲಿ, ಆ ಎಲ್ಲ ತಪಸ್ಸು ವ್ರತಗಳನ್ನು ಸರ್ವಜ್ಞ ಪ್ರಭು ಏನು ಮಾಡಿದಾರೆ ಅಂದ್ರೆ ಬಾಲತಪ ಮತ್ತು ಬಾಲವ್ರತ ಅಂತ ತಿಳ್ಕೊಂಡು ಹೇಳಿದಾರ. ಇದನ್ನು ನಾವು ಗಂಭೀರವಾಗಿ ತಿಳ್ಕೊಳ್ಬೇಕು. ತಿಳಿತಾ? ಅವ ಏನೇ ಮಾಡಲಿ ಜ್ಞಾನ ಇಲ್ಲದೆ ಇರೋದ್ರಿಂದ ಅದೆಲ್ಲವೂ ಕೂಡ ಏನಿದೆ ಅಂತಂದ್ರೆ ಬಾಲತಪ ಇದೆ, ಬಾಲವ್ರತ ಇದೆ. ಅದಕ್ಕೆ ಜ್ಞಾನನ ಮೋಕ್ಷದ ಕಾರಣ ಇದೆ ಅನ್ನುವಂಥ ಮಾತನ್ನ ಈ 152ರೊಳಗೆ ಹೇಳ್ತಾ ಇರೋದ್ರಿಂದ ಜ್ಞಾನದ ಅಭಾವದೊಳಗಿರ್ತಕ್ಕಂಥ ಎಲ್ಲ ವ್ರತ, ಜಪ, ತಪ, ಶೀಲ, ಸಂಯಮ ಎಲ್ಲವೂ ಕೂಡ ಏನದವಂದ್ರೆ ಬಾಲತಪ ಬಾಲವ್ರತ ಅಂತ ಹೇಳಿ ಕರ್ಸ್ಕೊಳ್ತಾವ ಅನ್ನುವ ಮಾತನ್ನ ಅತ್ಯಂತ ಸ್ಪಷ್ಟವಾಗಿ ಏನ್ ಮಾಡಿದಾರಂದ್ರೆ 152ನೇ ಗಾಥೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಬಹಳ ಸ್ಪಷ್ಟವಾಗಿ ಇದ್ರದ್ದು ಏನ್ ಮಾಡಿದ್ರು ಅಂದ್ರೆ ವಿವರಣೆಯನ್ನ ನೀಡಿದ್ರು. ಇದಷ್ಟೇ ಮಹತ್ವಪೂರ್ಣ ಇದೆ. ಅದಕ್ಕೆ ನಾವು ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅಧಿಕಾರ ಪುಣ್ಯ ಪಾಪದ್ದಿದೆ. ಪುಣ್ಯ ಪಾಪ ಅಧಿಕಾರದೊಳಗೆ ಈ ಮಾತಿದೆ. ಜ್ಞಾನದ ಸರಿಯಾದ ಪರಿಚಯ ನಮಗಾಗ್ಲಿಲ್ಲ, ಜ್ಞಾನದ ಸಾಮರ್ಥ್ಯ ಗೊತ್ತಾಗ್ಲಿಲ್ಲ ಅಂದ್ರೆ ಬಂಧಕ್ಕೊಳಗ. ಹೀಗೆ 152ರಲ್ಲಿ ಏನ್ ಮಾಡಿದ್ರು ಅಂದ್ರೆ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ರು. ಯಾಕಂದ್ರೆ ಜ್ಞಾನ ಇಲ್ಲದ ಮಾಡಲಾಗತಕ್ಕಂಥ ತಪಸ್ಸಿರ್ಲಿ, ವ್ರತ ಇರ್ಲಿ, ಇವು ಯಾವೂ ಕೂಡ ಏನಲ್ಲ ಅಂದ್ರೆ ಯಥಾರ್ಥ ಅಲ್ಲ. ಸರ್ವಜ್ಞ ಪ್ರಭು ಇವು ಎಲ್ಲದಕ್ಕೂ ಬಾಲತಪ ಬಾಲವ್ರತ ಅಂತ ಹೇಳಿದರು. ಇನ್ನು ಜ್ಞಾನವೇ ಮೋಕ್ಷದ ಕಾರಣ ಇದೆ ಮತ್ತು ಅಜ್ಞಾನವೇ ಬಂಧದ ಕಾರಣ ಇದೆ ಅನ್ನುವಂಥದ್ದು ನಿಯಮಿದೆ. ಜ್ಞಾನ ಮೋಕ್ಷಕ್ಕೆ ಕಾರಣದ, ಅಜ್ಞಾನನ ಏನದ ಅಂದ್ರೆ ಬಂಧದ ಕಾರಣ ಇದೆ ಅನ್ನುವಂಥ ನಿಯಮಿದೆ ಅನ್ನುವ ಮಾತನ್ನ 153ನೇ ಗಾಥೆಯಲ್ಲಿ ಏನ್ ಮಾಡೋರಿದ್ದಾರೆ ಅಂದ್ರೆ ಹೇಳೋರಿದ್ದಾರೆ. ಇದು ನಿಯಮ. ಜ್ಞಾನದಿಂದನ ಮುಕ್ತಿ, ಅಜ್ಞಾನದಿಂದನ ಸಂಸಾರ.
ಇದು ನಿಯಮ ಇದೆ. ಇದನ್ನೇ ಈ 153ನೇ ಗಾಥೆಯೊಳಗೆ ಹೇಳ್ತಾ ಇದ್ದಾರೆ. ಈ ಸಂಚಿಕೆಯ ಕೊನೆಯ ಗಾಥೆ ಇದು. 17ನೇ ಸಂಚಿಕೆಯನ್ನು ನಾವು ಏನು ಮಾಡ್ತಾ ಇದ್ದೀವಿ, ಅದರ ಕೊನೆ ಗಾಥೆಯನ್ನು ನೋಡೋಣ ನಾವು ಇವತ್ತು. ನೋಡಿ, ಬಹಳ ಚೆನ್ನಾಗಿರತಕ್ಕಂಥ ಗಾಥೆ ಇದೆ. 153ನೇ ಗಾಥೆ. ಅಥ ಜ್ಞಾನ ಅಜ್ಞಾನೇ ಮೋಕ್ಷ ಬಂಧ ಹೇತು ನಿಯಮಂ ಇತಿ. ವದ ನಿಯಮಾನಿ ಧರಂತ ಶೀಲಾನಿ ತಹತವಂ ಚಕುವಂತ ಪರಮಟ್ಟ ಬಾಹಿರಾಜೇ ನಿವಾನಂ ತೇನ ವಿಂದಂತಿ. ಕನ್ನಡದಲ್ಲಿ ನೋಡಿ, ಸ್ಪಷ್ಟವಾಗಿ ತಿಳಿದು ಬಿಡುತ್ತಿದೆ. ಧರಿಸಿದರು ವ್ರತ ನಿಯಮಗಳ ತಪ ಶೀಲಗಳನ್ನಾಚರಿಸಿದರು, ಯಾರು ಪರಮಾರ್ಥದಿಂ ಹೊರಗಿಹರವರು ನಿರ್ವಾಣವ ತಾವು ಪಡೆಯಲಾರರು. ಎಷ್ಟು ಸ್ಪಷ್ಟ ಇದೆ ನೋಡಿ. 153ನೇ ಗಾಥೆ, ಈ ಸಂಚಿಕೆಯ ಕೊನೆ ಗಾಥೆ. ಇದನ್ನು ನೋಡೋಣ, ಏನು ಹೇಳ್ತಾ ಇದ್ದಾರೆ. ವದ ನಿಯಮಾನಿ ಅಂದರೆ ವ್ರತ ಮತ್ತು ನಿಯಮಗಳನ್ನು ಧರಂತ ಧಾರಣೆ ಮಾಡ್ತಾ ಇದ್ರನು ಕೂಡ, ತಹ ಹಾಗೂ ಶೀಲಾನಿ ಚ ತವಂ ಶೀಲ ಮತ್ತು ತಪಸ್ಸನ್ನ ಕೂವಂತ ಮಾಡ್ತಾ ಇದ್ರನು ಕೂಡ, ವ್ರತಗಳನ್ನು ಧಾರಣ ಮಾಡಿದಾರೆ, ನಿಯಮಗಳನ್ನು ಧಾರಣ ಮಾಡಿದಾರೆ, ಶೀಲ ಮತ್ತು ತಪಸ್ಸನ್ನು ಮಾಡ್ತಾ ಇದ್ದಾರೆ, ಆಚರಣೆ ಮಾಡ್ತಾ ಇದ್ದಾರೆ. ಇದ್ರು ತೇ ಜೆ ಯಾರು ಪರಮಟ್ಟ ಬಾಹಿರ, ಪರಮಾರ್ಥದಿಂದ ಹೊರಗಿದ್ದಾರೆ. ಪರಮಾರ್ಥ ಅವರಿಗೆ ಗೊತ್ತಿಲ್ಲ. ನಿಜ ಶುದ್ಧ ಚೈತನ್ಯ ತತ್ವದ ಜ್ಞಾನ ಇಲ್ಲ, ಶುದ್ಧಾತ್ಮನ ಜ್ಞಾನ ಇಲ್ಲ. ಜ್ಞಾನ ಯಾವ ರೀತಿ ಪರಿಣಾಮ ಮಾಡ್ತದ ಅನ್ನೋದು ಗೊತ್ತಿಲ್ಲ. ಪರಮಾರ್ಥದಿಂದ ಅವರು ಹೊರಗಿದ್ದಾರೆ. ಪರಮಾರ್ಥ ರೂಪವಾಗಿರ್ತಕ್ಕಂಥ ಜ್ಞಾನ ಸ್ವಭಾವಿ, ಚೈತನ್ಯ ಸ್ವಭಾವಿ, ಜ್ಞಾನ ಸ್ವಭಾವ, ಜ್ಞಾನ ಸ್ವರೂಪ ಆತ್ಮನ ಶ್ರದ್ಧೆ ಯಾರಿಗಿಲ್ಲ, ಅವರು ಪರಮಾರ್ಥದಿಂದ ಹೊರಗಿದ್ದಾರೆ. ಅವರು ನಿವಾನಂ ನಿರ್ವಾಣಕ್ಕೆ ನ ವಿಂದಂತಿ ಪ್ರಾಪ್ತರಾಗುವುದಿಲ್ಲ. ತಿಳಿತಾ? ಅದಕ್ಕೆ ಜ್ಞಾನನ ಮೋಕ್ಷದ ಕಾರಣ ಇದೆ ನೋಡಿ. ವ್ರತಗಳನ್ನ ನಿಯಮಗಳನ್ನ ಧಾರಣೆ ಮಾಡ್ತಾ ಇದ್ದಾರೆ, ಶೀಲ ಮತ್ತು ತಪಸ್ಸನ್ನ ಮಾಡ್ತಾ ಇದ್ದಾರೆ. ಯಾರಿಷ್ಟೆಲ್ಲ ಮಾಡಿನೂ ಕೂಡ ಪರಮಾರ್ಥದ ಪರಿಚಯ ಇಲ್ಲ, ಪರಮಾರ್ಥ ಗೊತ್ತಿಲ್ಲ, ಪರಮಾರ್ಥದಿಂದ ಹೊರಗಿದ್ದಾರೆ. ಪರಮಾರ್ಥ ಸ್ವರೂಪ ಅಂದ್ರೆ ಏನಿದ್ರ ಅರ್ಥ? ಪರಮ ಪದಾರ್ಥ ರೂಪವಾಗಿರತಕ್ಕಂಥ ಜ್ಞಾನ, ಜ್ಞಾನ ಸ್ವರೂಪದ ಆತ್ಮ. ಆ ಆತ್ಮನ ಶ್ರದ್ಧೆ ಅವರಿಗಿಲ್ಲ, ಆತ್ಮನ ಪರಿಚಯ ಅವರಿಗಿಲ್ಲ, ಆತ್ಮನ ಹಿತ ಆತ್ಮನಿಂದೇ ಆಗ್ತದ ಅನ್ನೋದು ಗೊತ್ತಿಲ್ಲ. ಅವರು ಪರಮಾರ್ಥದಿಂದ ಹೊರಗಿದ್ದಾರೆ. ಪರಮಾರ್ಥದಿಂದ ಹೊರಗಿರೋದ್ರಿಂದ ನಿರ್ವಾಣಕ್ಕೆ ಪ್ರಾಪ್ತರಾಗುವುದಿಲ್ಲ. ಅವರು ನಿರ್ವಾಣವನ್ನು ಪ್ರಾಪ್ತ ಮಾಡ್ಕೊಳ್ಳೋದಿಲ್ಲ. ಈ ಪ್ರಕಾರ ಇಲ್ಲೇನು ಮಾಡ್ತಾ ಇದ್ದಾರೆ ಅಂದರೆ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ತಿಳಿತಾ? ಎಷ್ಟು ಸ್ಪಷ್ಟ ಇದೆ ನೋಡಿ. ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಿದ್ಧಾಂತ ಇದೆ. ಯಾಕಂದ್ರೆ ಪರಮಾರ್ಥದ ಪರಿಚಯ ಇಲ್ಲದೆ ಎಷ್ಟೆಲ್ಲ ಮುನಿವ್ರತಧಾರ್ ಅನಂತ ಬಾರ್ ಗ್ರೀವಕ ಉಪಜಾಯೋ ಪಯ ನಿಜ ಆತ್ಮ ಜ್ಞಾನ ಬಿನಾ ಸುಖ ಲೇಷನ ಪಾಯೋ. ಮುನಿವ್ರತಧಾರ್ ಅನಂತ ಬಾರ್ ವ್ರತ ನಿಯಮ ಶೀಲ ಸಂಯಮಗಳನ್ನು ಹೇಳುವಾಗ ಪಂಡಿತ್ ದೌಲತ್ ರಾಮ್ಜಿ ಅವರು ಹೇಳ್ತಾರೆ, ಅನಂತ ಸಾರಿ ನಾವು ಏನಾಗಿದ್ದೀವಿ ಅಂದ್ರೆ ಮುನಿವ್ರತವನ್ನು ಧಾರಣ ಮಾಡಿದ್ದೇವೆ, ಆದ್ರೆ ಪರಮಾರ್ಥದಿಂದ ಬಾಹಿರಿರೋದ್ರಿಂದ ನಮಗೇನಾಗಲಿಲ್ಲ ಅಂದ್ರೆ ನಿರ್ವಾಣದ ಪ್ರಾಪ್ತಿ ಆಗಲಿಲ್ಲ. ನವಗ್ರೈವೇಕದ ತನಕ ನಾವು ಹೋಗಿ ಬಂದಿದ್ದೇವೆ, ಆದರೂ ಕೂಡ ನಿರ್ವಾಣ ಉಪಲಬ್ಧಿ ಆಗಲಿಲ್ಲ. ಕಾರಣ ಏನ? ಪರಮಾರ್ಥದಿಂದ ಬಾಹ್ಯದೊಳಗಿದ್ದೇವೆ, ಪರಮಾರ್ಥದಿಂದ ಬಾಹಿರ ಇದ್ದೇವೆ. ಅದಕ್ಕೇನಾಗಿಲ್ಲ ಅಂತಂದ್ರೆ ಆ ಒಂದು ನಮಗ ಮುಕ್ತಿ ಪ್ರಾಪ್ತ ಆಗಿಲ್ಲ. ಜ್ಞಾನದಿಂದ ಹೊರಗಿದ್ರೆ ಏನು ಕೆಲಸ ಅದ? ಜ್ಞಾನದಿಂದ ನಾವು ಹೊರಗುಳಿದೀವಿ ಅಂದ್ರೆ, ಪರಮಾರ್ಥದಿಂದ ಹೊರಗುಳಿದೀವಿ ಅಂದ್ರೆ, ಜ್ಞಾನ ಸ್ವಭಾವ ಆತ್ಮನಿಂದ ಹೊರಗುಳಿದೀವಿ ಅಂದ್ರೆ ನಮ್ಮ ಕಲ್ಯಾಣ ಹೆಂಗಾಗೋದು? ಅದಕ್ಕೆ ನಮ್ಮ ಕಲ್ಯಾಣ ಆಗೋದಿಲ್ಲ ಅನ್ನುವಂಥ ಮಾತಿನೊಂದಿಗೆ ಎಷ್ಟೇ ವ್ರತ ನಿಯಮ ಶೀಲ ಸಂಯಮಾದಿಗಳನ್ನು ಧಾರಣ ಮಾಡಿದ್ರು ಕೂಡ ಪರಮಾರ್ಥ ಸ್ವರೂಪಿಯಾಗಿರ್ತಕ್ಕಂಥ ಆತ್ಮಜ್ಞಾನ ಇರಲಿಲ್ಲ ಅಂದ್ರೆ ಅವು ಯಾವುದಕ್ಕೂ ಕಾರ್ಯಕಾರಿ ಆಗೋದಿಲ್ಲ ಅನ್ನುವಂಥ ಸುಂದರ ವಿಷಯವನ್ನ 153ನೇ ಗಾಥೆಯವರೆಗೆ ಈ 17ನೇ ಸಂಚಿಕೆಯೊಳಗೆ ನಾವು ಏನು ಮಾಡಿದ್ದೇವೆ ನೋಡಿದ್ದೇವೆ. ಮುಂದಿನ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಏನು ಮಾಡೋಣ ಅಂತಂದ್ರೆ ನೋಡೋಣ. ಇವತ್ತಿನ ಸಮಯ ಇಲ್ಲಿಗೆ ಏನಾಗ್ತಾ ಇದೆ ಅಂತಂದ್ರೆ ಮುಗಿತಾ ಇದೆ.
ಇದು ಜೀನ ಕಥೆಯನ್ನು ಕೇಳಿದವರ ಪಾಪ ಬೀಜ ನಿರ್ನಾಶನಬಹುದು, ತೇಜಬಹುದು, ಪುಣ್ಯಬಹುದು, ಮುಂದುವರೆದ ಪರಾಜಿತೇಶ್ವರನ ಕಾಣುವರಿವರು. ಪ್ರೇಮದಿಂದಿದ ನೋದಿದರೆ ಪಾಡಿದರೆ ಕೇಳದ ರಾಮುದ ವೈದುವರವರು. ನೇಮದಿ ಸುರರಾಗಿ ನಾಳೆ ಸೀಮಂಧರ ಸ್ವಾಮಿಯ ಕಾನ್ವರರ್ಥಿಯೋಳು. ನಮೋ ಅರಿಹಂತಾನಂ, ನಮೋ ಸಿದ್ಧಾನಂ, ನಮೋ ಆಯರ್ಯಾನಂ, ನಮೋ ಉವಜ್ಜಾಯಾನಂ, ನಮೋ ಲೋಯೇ ಸೌವಸಾಹುನಂ. जय बोलो सिद्धांत शास्त्र की जय, जय बोलो जिनवानी माता की जय. जय जिनेन्द्र.